गुरुर्ब्रह्मा गुरुर्विष्णु गुरुर्देवो महेश्वरः गुरु साक्षात् परब्रह्म तस्मै श्री गुरवे नमः। ध्यान मूल गुरुमूर्ति पूज्य मूल गुरुपाद मंत्र मूल गुरुवाक्य मुक्ति मूल गुरुकृपा। ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೆ, ಅವರ ಪ್ರತಿರೂಪವಂತ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಸದ್ಗುರು ಮಾರ್ತಂಡ ಸಾವಯ ಸದ್ಗುರುಗಳ ಪಾದಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಗಳ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಗುರು ಸ್ವರೂಪರಾದಂತ ನನ್ನ ಪ್ರತಿದೇವರಿಗೂ ಕೂಡ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ ಇವತ್ತಿನ ಪರಮಾರ್ಥ ಗೀತೆ 6ನೇ ಆಗತಿ ಶುರುವಾಗುವಂತದ್ದು. ಇಲ್ಲಿ ಬಹಳಷ್ಟು ವಿಚಾರಗಳನ್ನ ಅವರು ಹೇಳ್ತಾರ. ಅನುನಯನದಿಂದ ಈ ತೆರೆದಿ ಮನದ ವಿಕಲ್ಪನೆ ಪೇಳ್ದು ಬಳಿಕಂತದರಿಂದ ಜನಿಸಿದ ಸಂಸಾರದ ಅದನ್ನು ಇಂತೆಂಬುದನ್ನು ಈಗಳರಿವೆ ತೆರೆದಿಂದ ಉಸಿರುವೆನು ಅಂತ ಹೇಳ್ತಾರೆ ಅವರು. ಈ ಸಂಸಾರ ಈ ರೀತಿ ಹೆಂಗಿದೆ ಅನ್ನುವಂಥದ್ದು. ಶಿಷ್ಯನ ಒಂದು ಪ್ರಶ್ನೆ ಇತ್ತು, ಪರಿಭವ ಎಂತ ಇತ್ತೆಂದು ಅಂತ. ಅಂದ್ರ ಮುಂದಿನ ಪರಿಭವ ಎಂತ ಇತ್ತೆಂದು ಅಂತ ಇಲ್ಲಿ ಶಿಷ್ಯ ಕೇಳಿದಂತ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಹೋಗ್ತಾ ಇದ್ದಾರ. ಈಗ ಮುಂದಿನ ವಿಚಾರದಲ್ಲಿ ಬಹಳ ಅದ್ಭುತವಾಗಿ ಹೇಳಿದಾರ. ಇವಾಗ ನಾವು ಯಾವುದನ್ನ ತಗೊಳ್ಬೇಕು ಅಂತಂದ್ರೆ 5ನೇ ನುಡಿಯಿಂದ ಹೇಳಬೇಕು. ಇಲ್ಲಿ ಕೂಡ ಹಲವಾರು ವಿಚಾರಗಳನ್ನ ಅವರು ಹೇಳ್ತಿದ್ರು. ಹಿಂದಿನ ವಿಚಾರದಲ್ಲಿ ಕೂಡ ಅವರು ಹೇಳಿದ. ನಿನ್ನ ಸಚ್ಚಿದಾನಂದ ಸ್ವರೂಪದಿಂದ ಅಹಂಕಾರ ಜನಿಸಿ ಶರೀರದೊಳಗೆ ತೋರಿತು. ಅದರಿಂದ ನಿನ್ನನ್ನ ನೀವು ಮರ್ತು ಬಿಟ್ಟಿ ದೇಹವೇ ನಾನಂತ ವಿಮಾನ ಮಾಡುವಂಥವನಾದಿ. ಈ ಶರೀರದೊಳಗಿರುವಂತ ಅಹಂಕಾರವೇ ಇಂದ್ರಿಯ ವರ್ಗಗಳಿಂದ, ಅಂದ್ರ ಆ ಇಂದ್ರಿಯ ಮೂಲಕ ಈ ವಿಷಯಗಳು ಹೊರಗೆ ಹೋಗಿ, ವರ್ಗಗಳಿಂದ ವಿಷಯ ಪರ್ಯಂತರ ಹೋಗಿ ಇಂದ್ರಿಯಗಳ ಮೂಲಕ ಇದಮಾಕಾರವಾಗಿ ತೋರಿತು ಅನ್ನುವಂಥದ್ದು ದೃಷ್ಟಾಂತ ಕೊಟ್ಟು ಅವರು ನಿನ್ನೆ ಹೇಳಿದ್ರು. ಮುಖ್ಯವಾಗಿ ದೇಹ ಏನಂತಂದ್ರ, ಈ ದೇಹಕ್ಕ ಮುಖ್ಯವಾಗಿ ಕಾರಣಗಳು ಪುಣ್ಯ ಪಾಪಗಳು ಕಾರಣ ಆಗ್ತವೆ. ದೇಹ ಪ್ರಾಪ್ತಿಗೆ ಪುಣ್ಯ ಪಾಪಗಳು ಕಾರಣ ಆಗ್ತವೆ. ಈ ಪುಣ್ಯ ಪಾಪಗಳಿಗೆ ರಾಗ ದ್ವೇಷ ಕಾರಣ ಆಗ್ತಾವ. ರಾಗ ದ್ವೇಷಗಳಿಗೆ ಇಷ್ಟ ಅನಿಷ್ಟ ವೃತ್ತಿಗಳೇ ಕಾರಣ ಆಗ್ತಾವ. ಈ ರೀತಿಯಾಗಿ ಈ ಶರೀರ ತೋರ್ತದ ಅನ್ನುವಂಥದ್ದನ್ನ ಅವರು ಹೇಳಿದ್ರು. ಈಗ ಏನಂತಂದ್ರ 5ನೇ ನುಡಿಯಲ್ಲಿ ಹೇಳ್ತಾರ, ಭ್ರಾಂತಿಯಿಂದ ಕೂಡಿದಂತ ಈ ಜೀವಿಗಳಿಗೆ ಈ ಭೋಕ್ತೃತ್ವ ಹೆಂಗಾಯ್ತು ಅನ್ನುವಂಥದ್ದನ್ನ ವಿಚಾರ ಹೇಳ್ತಾರ. ಆ ಪರಿ ಒಡೆದಿಹ ಜೀವರ ಬಾಳು ಈ ಪರಿ ಭೋಗವೆನಿಸುವುದು ಕೇಳು. ಬೆಳಗುವ ಇಂದ್ರಿಯ ಪ್ರತಿ ವಿಷಯವನ್ನು ಬಳಿ ವಿಡಿದರೆಯುವುದು ಮನವದನು. ಮತ್ತೆ ನಿಶ್ಚಯದಿಂದ ಅವರ ಆಕೃತಿಯ ಪ್ರತಿಕರಿಸಲು ಚಿತ್ತವೇ ತನ್ಮತಿಯ. ಧರಿಸಲದನ್ನು ಸಮ್ಮತವದು ತಾನು. ವರಿಸಿ ಮಗುಳೆ ಸುಖ ದುಃಖ ಇವು ತಾನು. ಎನ್ನಲೊಡ ನವನ ಧ್ಯಾಸಂ ಬೆಳೆದು ಘನ ವಿಪರೀತ ಜ್ಞಾನವ ಬಿಡಿದು. ನೀನದನರಿಯುವುದೇ ಭೋಗವೆನಿಕ್ಕು ಸೋನು ತಿಳಿಯ ನಿನಗದು ಖುಷಿಯಕ್ಕೂ ಅನ್ನುವಂಥ ವಿಚಾರವನ್ನ ಹೇಳ್ತಾರ. ಏನ್ ಹೇಳ್ತಾರ ಅನ್ನುವಂಥದ್ದು, ಆ ಪರಿ ಅಂದ್ರ ಆ ರೀತಿ, ಒಡೆದಿಹ ಅಂದ್ರ ಪಡೆದಿರುವಂಥದ್ದು, ಪ್ರಾಣಿ ಪಕ್ಷಿಗಳ ಒಂದು ಬದುಕು ಅನ್ನುವಂಥದ್ದು. ಯಾಕಂತಂದ್ರೆ ಇಲ್ಲಿ ಕೂಡ ಹಿಂದೆ ಹೇಳಿದಂತ ಪ್ರಕಾರ ದೇಹಾದಿಗಳಲ್ಲಿ ಅಹಂಕಾರ ಮತ್ತೆ ವಿಷಯಗಳಲ್ಲಿ ಮಮಕಾರ. ದೇಹದಲ್ಲಿ ಅಹಂಕಾರ, ನಾನು ನಂದು ಅನ್ನುವಂಥದ್ದು ಅಹಂಕಾರ. ವಿಷಯಾದಿಗಳಲ್ಲಿ ಮಮಕಾರ ಇರುವಂಥದ್ದು. ಇವುಗಳಿಂದ ಕೂಡಿದಂತ ಜೀವಾತ್ಮ ಸುಖ ದುಃಖ ಇವೆರಡರಲ್ಲಿ ಪ್ರಾಪ್ತಿ. ಯಾಕಂದ್ರೆ ಎರಡರಲ್ಲಿ ಒಂದು ಭೋಗ ಏನಂದ್ರ ಸುಖ ದುಃಖ ಇವೆರಡರಲ್ಲಿ ಒಂದು ಪ್ರಾಪ್ತಿ ರೂಪ ಭೋಗ ಆಗ್ತದ. ಅದು ಹೆಂಗಾಗ್ತದ ಅಂದ್ರ ಶಿಷ್ಯನೇ ಕೇಳು ಅನ್ನುವಂಥ ವಿಚಾರದಲ್ಲಿ ಅವ್ರು ಹೇಳ್ತಾರ. ಮೊದಲ ಏನಾಯ್ತು ಅಂದ್ರ ಅಂತಃಕರಣ
ವೃತ್ಯಾತ್ಮಕವಾದಂತ ಮನಸ್ಸು. ಅಂತಃಕರಣದಲ್ಲಿ ವೃತ್ಯಾತ್ಮಕದಿಂದಿರುವಂತ ಈ ಮನಸ್ಸು ಏನಾಯ್ತು, ನೇತ್ರೇಂದ್ರಿಯ ಅಂತಂದಾಗ ಇಲ್ಲಿ ಸ್ತೋತ್ರ, ತೊಕ್ಕು, ಜುಮ್ಮ, ಗ್ರಹಣ, ನೇತ್ರ ಅಂತ ತಗೊಳ್ಬೇಕಾಗ್ತದೆ. ಇವು ಜ್ಞಾನೇಂದ್ರಿಯಗಳು. ಇವುಗಳಿಂದ ಈ ಮನಸ್ಸು ಏನ್ ಮಾಡ್ತದ, ಈ ಇಂದ್ರಿಯಗಳನ್ನ ಹಿಡ್ಕೊಂಡು ವಿಷಯಕ್ಕೆ ಹೋಗ್ತದೆ. ಅದರ ಕಿವಿಯಿಂದ ಶಬ್ದ ಕೇಳುವಂಥದ್ದು, ಚರ್ಮದಿಂದ ಸ್ಪರ್ಶ ಮಾಡುವಂಥದ್ದು, ಆಮೇಲೆ ಕಣ್ಣಿನಿಂದ ನೋಡುವಂಥದ್ದು, ನಾಲಿಗೆಯಿಂದ ರುಚಿ ನೋಡುವಂಥದ್ದು, ರೂಪ ನೋಡುವಂಥದ್ದು ಕಣ್ಣಿನಿಂದ, ರುಚಿ ನೋಡುವಂಥದ್ದು ನಾಲಿಗೆಯಿಂದ, ವಾಸನೆ ನೋಡುವಂಥದ್ದು ಮೂಗಿನಿಂದ, ಈ ರೀತಿ ವಿಷಯಕ್ಕೆ ಹೋಗ್ತದೆ. ಅದಕ್ಕೆ ಇದಂ ರೂಪ ಸಾಮಾನ್ಯ ಸಂಬಂಧಗಳು. ಇದಂ ರೂಪ ಅಂದ್ರೆ ಆ ವಸ್ತುಗಳಿಗೆ ಅಲ್ಲಿ ಏನಂದ್ರೆ ಇದಂ ಅಲ್ಲಿ ರೂಪ ಸಾಮಾನ್ಯ ಆ ವಸ್ತುವಿಗೆ ಸಂಬಂಧ ಮಾಡಲು. ಆಮೇಲೆ ಏನಾಗ್ತದ, ಈ ಜ್ಞಾನೇಂದ್ರಿಯಗಳು ಏನದಾವ, ಇದು ರೂಪ ಅದ, ಇದು ಶಬ್ದ ಅದ, ಇದು ಗಂಧ ಅದ ಅಂತ ಇವೆಲ್ಲ ತಮ್ಮ ವಿಷಯಗಳನ್ನ ಬೆಳಗಕ್ಕೆ ಶುರು ಆಗ್ಬಿಡ್ತಾವ. ಯಾಕಂತಂದ್ರೆ ಈ ಕಿವಿಯಿಂದ ಕೇಳಿದ್ರೆ ಇದು ಶಬ್ದ ಐತಪ್ಪ ಅಂತದ, ಇದು ಶಬ್ದ. ಕಣ್ಣಿಂದ ನೋಡಿದ್ರೆ ಇದು ರೂಪ ಅದ, ಮತ್ತೆ ಇದು ರುಚಿ ಅದ, ಇದು ಗಂಧ ಅದ, ಈ ರೀತಿ ಅನ್ನಕ್ಕೆ ಶುರು ಮಾಡ್ತದೆ. ಯಾಕಂತಂದ್ರೆ ಸಾಮಾನ್ಯವಾಗಿ ಮನಸ್ಸಿಗೆ ಸಂಬಂಧ ಆದಂತ ವಿಷಯಗಳನ್ನ ಇಂದ್ರಿಯಗಳು ಬೆಳಗ್ತವೆ. ಯಾಕಂದ್ರೆ ಮನಸ್ಸೇ ಮನೋಸಂಬಂಧ, ಯಾಕೆ ಮನಸ್ಸು ಅದರಲ್ಲಿ ಬೆರ್ತಿರ್ತದ. ಅದರ ಸಂಬಂಧವಾದಂತಹ ಮನಸ್ಸಿನ ಒಂದು ಸಂಬಂಧ ವಿಷಯಗಳನ್ನ ಇಂದ್ರಿಯಗಳು ಬೆಳಗ್ತಾವ. ಮತ್ತೆ ಆ ಮನಸ್ಸಿಗೆ ಆ ವಿಷಯ ಇರ್ತಾವಲ್ಲ, ಸಂಬಂಧ ಇರದೇ ಇರುವಂತದ್ದು ಅದು. ಯಾಕಂತಂದ್ರ ಅಲ್ಲೇನತ್ರ ಅದು ಬೆಳಗಂಗಿಲ್ಲ. ಯಾವುದು ಮನಸ್ಸಿಗೆ ಅದು ಸಂಬಂಧ ಇರ್ತದ ವಿಷಯಗಳು ಅಷ್ಟು ಮಾತ್ರ ಇಂದ್ರಿಯಗಳು ಬೆಳಗ್ತಾವ. ಅದು ಬಿಟ್ರೆ ಮನಸ್ಸಿಗೆ ಸಂಬಂಧ ಇರದೇ ಇರುವಂತ ವಿಷಯಗಳನ್ನು ಗೋಚರ ಮಾಡಕ್ ಆಗಂಗಿಲ್ಲ. ಆ ಮನಸ್ಸು ವಿಷಯವು ನನಗೆ ಅನುಕೂಲವು ಮತ್ತು ಪ್ರತಿಕೂಲವು ಅಂತ ಅನ್ನುವಂತ ಸಂಶಯ ಮಾಡ್ತದೆ. ಇದು ಯಾವುದೇ ಒಂದು ವಸ್ತು ಇದು ಇದರಿಂದ ಸರಿ ಆಗ್ತದೋ ಅಥವಾ ಇದರಿಂದ ನನಗೆ ಸರಿ ಆಗಂಗಿಲ್ಲೋ ಅನ್ನುವಂತ, ಇದು ಪ್ರತಿಕೂಲ ಆಗ್ತದೋ ಅಥವಾ ಇಲ್ಲೇನಾಗ್ತದ ಅನುಕೂಲ ಆಗ್ತದೋ ಅನ್ನುವಂತ ಸಂಶಯ ಮಾಡುವಂಥದ್ದು ಮನಸ್ಸು. ಬಳಿಕ ಬುದ್ಧಿಯು ಈ ವಿಷಯ ನನಗೆ ಸುಖಕರವಾದದ್ದಂತ ನಿಶ್ಚಯ ಮಾಡುವಂಥದ್ದು ಬುದ್ಧಿ. ಅದೇನಾದ್ರೆ ಇದು ಹೌದೋ ಅಲ್ಲ, ಇದು ಸರಿ ಆಗ್ತದ ಇಲ್ಲ, ಇದು ದುಃಖ ಐತೋ ಸುಖ ಐತೋ ಅಂತ ಈ ತರ ಭಾವ ಮಾಡುವಂಥದ್ದು ಮನಸ್ಸಾಗ್ತದೆ. ಇಲ್ಲ ಇದೇ ಚಲೋ ಅದ, ಇದೇ ಸುಖಕರವಾಗಿರುವಂಥದ್ದು ಅಂತ, ಇದೇ ಯೋಗ್ಯವಾದಂಥದ್ದು ಅಂತ ಇಲ್ಲಿ ಏನಾಗ್ತದ, ಆ ಒಂದು ನಿಶ್ಚಯ ಮಾಡುವಂಥದ್ದು ಏನಿರ್ತದ ಅದು ಬುದ್ಧಿ ಕೆಲಸ ಹೋಗ್ತದೆ. ಚಿತ್ತು ಆ ವಿಷಯದ ಸಂಸ್ಕಾರ ಅನ್ನಿಸ್ತದೆ. ಯಾಕಂತಂದ್ರೆ ಆ ಚಿತ್ತು ಅನ್ನುವಂಥದ್ದು ಆ ವಿಷಯದ ಒಂದು ಸಂಸ್ಕಾರವನ್ನ ಏನಾಗ್ತದ ಧರಿಸ್ತದೆ. ಎರಡನ್ನ ಅದನ್ನ ಚಿತ್ತು ಏನಾಗ್ತದ ಅದನ್ನ ಇಟ್ಕೊಳ್ತದ. ಅನಂತರ ಅಹಂಕಾರವು ಏನಾಗ್ತದ, ಆ ವಿಷಯವು ನನಗೆ ಸಮ್ಮತವಾದದ್ದು, ಈ ವಿಷಯ ನನಗೆ ಒಪ್ಪಿಗೆ ಆಯಿತು ಅನ್ನುವಂಥದ್ದು, ಇದು ನನ್ನಿಂದ ಈಗ ಇದನ್ನ ಸ್ವೀಕಾರ ಮಾಡಕ ಯೋಗ್ಯ ಐತೆ ಅನ್ನುವಂಥದ್ದನ್ನ ಭಾವ ಮಾಡುವಂಥದ್ದು ಯಾವುದು ಅಹಂಕಾರ. ಯಾಕಂತಂದ್ರ ಏನಾಯ್ತದ, ಅಹಂಕಾರಕ್ಕೆ ಸಾಕ್ಷಿ ಸ್ವರೂಪನಾದಂತ ಆತ್ಮ ಏನ್ ಮಾಡಿದಾನ, ಈ ತಾಧ್ಯಾತ್ಮ ಭಾವ ಹೊಂದಿದಾನ. ಅದ್ರ ಜೊತೆ ಏನದ ಸಾಕ್ಷಿ ಸ್ವರೂಪನಾದ ಆತ್ಮ ಏನ್ ಮಾಡಿದಾನ, ಅಹಂಕಾರದೊಡನೆ ತಾಧ್ಯಾತ್ಮ ಯುಕ್ತನಾಗಿ, ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳ್ತಾರ, ನಾನು ಸುಖಿ ಅದೀನಿ, ನಾನು ದುಃಖಿ ಅದೀನಿ ಅಂತ ಅಭಿಮಾನ ಮಾಡಕ್ ಶುರು ಮಾಡ್ತಾನೆ. ಮತ್ತೆ ಬುದ್ಧಿ ಹೆಂಗಂದ್ರ ಸುಖ ಇರುವಲ್ಲಿ ದುಃಖ ಅನ್ಕೊಳ್ತಾನ, ದುಃಖ ಇರುವಲ್ಲಿ ಸುಖ ಅನ್ಕೊಳ್ತಾನೆ, ಇಲ್ಲದ್ರಲ್ಲಿ ಹೌದು ಅನ್ಕೊಳ್ತಾನ, ಹೌದು ಅನ್ನಲ್ಲಿ ಅಲ್ಲ ಅನ್ಕೊಳ್ತಾನ. ಈ ಬುದ್ಧಿ ಏನಾದ ಇದು ಅಧ್ಯಾಸ ಅಂತ ಹೇಳ್ತಾರೆ. ಅಧ್ಯಾಸ ಅಂದ್ರೆ ಭ್ರಾಂತಿ. ಈ ಬುದ್ಧಿ ಏನ್ ಅನ್ಸ್ಕೊಳ್ತದ, ಭ್ರಾಂತಿ. ಇದ್ದದ್ರಲ್ಲಿ ಇಲ್ಲ ಅನ್ನೋದು, ಇಲ್ಲದ್ರಲ್ಲಿ ಆದ ಅನ್ನೋದು. ಇದು ಯಾಕಂದ್ರೆ ಈಗ ಸುಖ ಇಲ್ರಿ ಸಂಸಾರದಾಗ ಅಂತಾರೆ, ಹೇಳ್ತಿ ಮಕ್ಕಳು ಅದಂತ ಅನ್ಕೊಂಡು ಕುಂತೀವಿ, ಶರೀರ ನಾನ್ ಅನ್ಕೊಂಡು ಕುಂತೀವಲ್ಲ, ಇದು ದುಃಖದಿಂದ ಕೂಡಿರ್ತದ. ಒಂದ್ಸಲ ಈ ಶರೀರ ಬಿಟ್ಟು ಹೋಗುವಂಥದ್ದು, ಮತ್ ಹುಟ್ಟುವಂಥದ್ದು, ಸಾಯುವಂಥದ್ದು, ಇದು ದೊಡ್ಡ ಸಂಸಾರ ಐತ್ರಿ. ಇದು ಎದಕ್ಕೆ ಕಾರಣ ಆಯ್ತು ಅಂದ್ರೆ ನಿನ್ನ ಭ್ರಾಂತಿನೇ ಇದಕ್ ಕಾರಣ ಐತೆ. ಅದಕ್ಕೆ ಇರುವಂತದ್ದು ಮೂಲ ವಸ್ತು ಐತೆ,
ಅದಕ್ಕ ಬ್ರಹ್ಮ ಸತ್ಯ ಜಗನ್ ಮಿಥ್ಯೆ. ಈ ನೋಡುವಂತ ಜಗತ್ತೆಲ್ಲ ಮಿಥ್ಯೆ ಐತೆ, ನೀ ಮಾಡುವಂತದ್ದೆಲ್ಲ ಮಿಥ್ಯೆ ಐತೆ, ಈ ಶರೀರ ಮಿಥ್ಯೆ ಐತೆ ಅಂತ ಎಲ್ಲ ಹೇಳಿದ್ರು ಕೂಡ ನಾವ್ ಅದನ್ನ ತಿಳಿದೇನೆ ಇದೇ ಸತ್ಯ ಅಂತ ಹೋಗ್ತೀವಲ್ಲ, ಇದು ಭ್ರಾಂತಿ. ಅದಕ್ಕ ಇಲ್ಲಿ ಏನಂತಂದ್ರ ಅಕರ್ತ ಅಭೋಕ್ತ ಸ್ವರೂಪನಾದ ತಾನು. ಯಾಕಂದ್ರೆ ನಿನ್ನ ಸ್ವರೂಪ ಹೆಂಗೈತಂತಾರ, ಮಾಡುವವನಲ್ಲ ಭೋಗಿಸುವವನಲ್ಲ, ಯಾವ್ದಕ್ಕೊಳಗ ಆಗುವಂಥದ್ದೇ ಅಲ್ಲ ನಿನ್ನ ಸ್ವರೂಪ. ಆದ್ರೂ ಕೂಡ ನ ಕರ್ತ ನ ಭೋಕ್ತ ಅಂತೇಳಿ ಈ ಅಹಂಕಾರದ ಧರ್ಮದ್ವಯಗಳಲ್ಲಿ ಕೂಡಿ, ಈ ಅಹಂಕಾರದಲ್ಲಿ ಕೂಡಿಕೊಂಡು ನಾನು ಪುಣ್ಯ ಪಾಪವಂತನು, ನಾ ಸುಖಿ ಇದೀನಿ, ನಾ ದುಃಖಿ ಇದೀನಿ ಅನ್ನುವಂತ ನಿಶ್ಚಯ ಮಾಡುವಂಥದ್ದು ಏನಾಗ್ತದೆ, ವಿಪರೀತ ಜ್ಞಾನ. ಯಾಕಂದ್ರ ನಾನು ಪುಣ್ಯವಂತ ಇದ್ರಾಗ ಯಾವ್ದ್ರ ಬೆರ್ತಿಲ್ಲ ನಿನ್ನ ಸ್ವರೂಪ. ಆದ್ರೂ ಕೂಡ ನೀನು ಅಹಂಕಾರ ಧರ್ಮದ್ವಯಗಳಲ್ಲಿ ಕೂಡಿ ಅಲ್ಲಿ ಏನ್ ಮಾಡ್ತಿದೆ, ನಾನು ಪುಣ್ಯ ಪಾಪವಂತನು, ಸುಖಿ ದುಃಖಿ ಇದ್ದೀನಿ, ನಾ ಜೀವಿ ಇದ್ದೀನಿ ಅಂತ ಈ ನಿಶ್ಚಯ ಮಾಡುವಂಥದ್ದು ಏನಾಗ್ತದ, ತಾನೇ ಮಾಡ್ಕೋತಾನ. ಈ ನಿಶ್ಚಯಕ್ಕೆ ಏನ್ ಹೇಳ್ತಾರೆ, ವಿಪರೀತ ಜ್ಞಾನ ಆಗಿರುವಂಥದ್ದು. ಯಾಕಂತಂದ್ರ ಈ ಆತ್ಮನು ಸುಸುಪ್ತಿಯಲ್ಲಿ ಹೆಂಗದಾನ, ಏನಾರ ಮಾಡೋದದೇನ, ಸುಸುಪ್ತಿಯಲ್ಲಿ ಗಾಢವಾದ ನಿದ್ರೆಯಲ್ಲಿ ಏನಾರ ಮಾಡೋದ್ ಐತೇನ, ಭೋಗಿಸುವಂಥದ್ದು ಏನಾರ ಐತೇನ, ಏನೂ ಇಲ್ಲ. ಸುಸುಪ್ತಿಲಿ ಅಕರ್ತ ಭೋಕ್ತ ಸ್ವರೂಪನಾಗಿರುವಂಥ. ಆದ್ರ ಮತ್ತೆ ಜಾಗ್ರ ಕಾಲದಲ್ಲಿ ಅಹಂಕಾರ ಆದಿಗಳೆಲ್ಲ ಬಂದ್ಬಿಡ್ತಾವ, ಇಂದ್ರಿಯಗಳೆಲ್ಲ ಬಂದ್ಬಿಡ್ತಾವ ಜಾಗ್ರ ಕಾಲದಲ್ಲಿ. ಆವಾಗ ತಾಧ್ಯಾತ್ಮ ಹೊಂದುತ್ತಾನ. ಆತ್ಮ ಅನಾತ್ಮದೊಡನೆ ತಾಧ್ಯಾತ್ಮ ಭಾವ ಒಂದಕ್ಕೆ ಶುರು ಮಾಡ್ಬಿಡ್ತಾನ. ಒಂದ್ ಏನ್ ಮಾಡ್ತಾನ ಅಲ್ಲಿ ನೋಡ್ರಿ, ನನ್ ಕರ್ತ ಭೋಕ್ತ ಅಂತ ಅನ್ಸೋಳಕ್ ಶುರು ಮಾಡ್ತಾನೆ. ಇದೆಲ್ಲರಿಗೆ ಅನುಭವ, ಎಲ್ಲರಿಗೆ ಆಗುವಂಥದ್ದು ಇದು. ಗಾಢವ ನಿದ್ರೆಯಲ್ಲಿ ಏನೂ ಇಲ್ಲ, ಮತ್ತೆ ಎದ್ದಗಾನಿ ಇಂದ್ರಿಯಗಳು ಎಲ್ಲ ದುಗ್ಗು ಬಂದ್ಬಿಡ್ತಾವಲ್ಲ, ಮತ್ತ ಅವ್ರ ಜೊತೆ ಬೆರ್ತ್ ಬಿಟ್ಟು ನಾನ್ ಮಾಡುವಂಥವನು, ನಾ ಭೋಗಿಸುವಂಥವನು, ನಾ ಸುಖಿ ಇದೀನಿ, ನಾ ದುಃಖಿ ಇದೀನಿ, ನಾ ಜೀವಿ ಇದೀನಿ, ನಾ ಸಣ್ಣ ಬದೀನಿ, ನಾ ಸಾಯ್ತೀನಿ, ನಾ ಊಟ್ತೀನಿ ಅಂತ ಅನ್ನುವಂಥದ್ದು ಬಂದ್ಬಿಡ್ತಾವ. ಎಲ್ಲರ ಅನುಭವ ಅದು. ಅದಕ್ಕ ಇಲ್ಲಿ ಕೂಡ ಆತ್ಮನು ಇಲ್ಲಿ ಆತ್ಮನ ಮನೋ ಇಂದ್ರಿಯಗಳಿಂದ ಕೂಡಿಕೊಂಡ್ರೇನೆ ಆತ ಭೋಕ್ತ ಅನಿಸ್ತಾನ. ಯಾಕ ಇವೇನು ಮನಸ್ಸು ಹಿಡ್ಕೊಂಡು ದಶೇಂದ್ರಿಯ ಒಡೆಯ ಅಂತ ಮನಸ್ಸದಲ್ಲ, ಈ ಮನಸ್ಸು ಏನ್ ಮಾಡ್ತದ, ಎಲ್ಲಾ ಇಂದ್ರಿಯಗಳ ಜೊತೆ ಕೂಡ್ಕೊಂಡು ಅಲ್ಲಿ ನಾನು ಭೋಗಿಸುವಂತವನು, ನಾ ಮಾಡುವಂತವನು ಅಂತ ಅನ್ಸ್ಕೊಳ್ತಾನ. ಯಾಕ ಇದರಿಂದ ಶ್ರುತಿ ಪ್ರಮಾಣಗಳನ್ನು ಅದಾವ ಇದಕ್ಕ. ಅದಕ್ಕ ಏನಾಗ್ತಾರ, ಉಳಿ ಬಾಚಿ ಮೊದಲಾದ ಸಾಧನೆಗಳಿಂದ ಕೂಡಿದಂತ ಬಡಿಗ ಆತ ಆತನ ಬಲ್ಲಿ ಏನಿರ್ತಾವ ಸಾಮಾನುಗಳು, ಉಳಿ ಇರ್ತಾವ, ಆಮೇಲೆ ಬಾಚಿ ಇರ್ತಾವ, ಕೆಲಸ ಮಾಡೋರು ಇರ್ತಾವ. ಈ ಬಡಿಗ್ತನ ಮಾಡೋಂಥವ್ರಿಗೆ ಅವು ಮಾಡ್ತಿರ್ತಾವ ನೋಡಿ ಕೆಲ್ಸಗಳು, ಅವ್ ಮಾಡ್ಬೇಕಾದಾಗ ಆತನ ಬಲ್ಲಿ ಇವೆಲ್ಲ ಇರ್ಬೇಕಾಗ್ತದೆ. ಆತ ಹಂಗಂದ್ರೇನೆ ಆತ ಬಡಿಗ ಅಂತ ಅನ್ಸ್ಕೊಳ್ತಾನ, ಇಲ್ಲಾಂದ್ರೆ ಆತಗ್ ಬಡಿಗ ಅಂತ ಅನ್ನಂಗಿಲ್ಲ. ಯಾಕಂದ್ರ ಮಾಮೂಲಿ ಪುರುಷ ಅಂತ ಅನ್ಸ್ಕೊಳ್ತಾನತ್ತ. ಅದೇ ರೀತಿ ದೃಷ್ಟಾಂತದಂತೆ ಈ ಪ್ರಕಾರ ಆತ್ಮ ವಿಪರೀತ ಜ್ಞಾನಯುಕ್ತನಾಗಿ, ವಿಪರೀತ ಏನಂದ್ರ ನಾನು ಹಂಗದೀನಿ ಹಿಂಗದೀನಿ ಅನ್ನುವಂಥದ್ದು, ವಿಪರೀತ ಜ್ಞಾನ ಆಗುವಂಥದ್ದು, ಇರದೇ ಇರುವಂತದ್ರಲ್ಲಿ ಆದಂತ ತಿಳ್ಕೊಳ್ಳುವಂಥದ್ದು. ಈ ಜ್ಞಾನದಿಂದ ಕೂಡಿದದಕ್ಕಾಗಿ ಸುಖಿ ದುಃಖಿ ಅಂತ ತಿಳ್ಕೊಂಡ್ ಬಿಡ್ತಾನೆ. ಇದು ಭೋಗ ಅನ್ಸ್ಕೊಳ್ತದ. ನಾ ಸುಖಿ ಅದೀನಿ ದುಃಖಿ ಅದೀನಿ ಅಂತ ಏಳಿಸ್ಕೊಳ್ಳುವಂತ ಭಾವ ಏನಿರ್ತದ ಅದು ಭೋಗ ಅಂತ ಅನ್ಸ್ಕೊಳ್ತದ. ಯಾಕಂತಂದ್ರೆ ಇವೆಲ್ಲ ವಿಚಾರ ಮಾಡಿ ನೋಡಿದ್ರ ಇವು ಭೋಕ್ತೃತ್ವ ಕರ್ತೃತ್ವ ಇವೆಲ್ಲ ಸತ್ಯ ಅದಾವೇನಂದ್ರೆ ಇವೆಲ್ಲ ಮಿಥ್ಯ ಅದಾವ ಅಂತ ಕೂಡ ಹೇಳ್ತಾರೆ. ಇವೆಲ್ಲ ಏನ್ ಮಾಡುವಂತದ್ದು ಸತ್ಯ ಐತೆನ, ಕರ್ತೃತ್ವ ನಾ ಭೋಕ್ತೃತ್ವ ಏನಾರ ಐತೆ ನಿನಗಂದ್ರೆ ಏನು ಇಲ್ಲ, ಇವೆಲ್ಲ ವಿಚಾರ ಮಾಡಿ ನೋಡಿದ್ರೆ ಎಲ್ಲ ಮಿಥ್ಯ ಅದಾವ ಅಂತ ಹೇಳ್ತಾರ. 6ನೇ ನುಡಿಯಲ್ಲಿ ಹೇಳ್ತಾರೆ, ಏನ್ ಹೇಳ್ತಾರ, ಇಂದ್ರಿಯ ಗೋಚರವಾದ ವಿಷಯಮಂ ವಂದಿ ಪ್ರಿಯಂ ಮೇನ್ ಅಪ್ರಿಯಂ, ಬಗೆಲು ದೇಹದೊಳು ಉಂಡಿರಬೇಕು ಮಿಗೆ ಕಾಮಿಸಿ ಭೋಗಿಪುದದು ಸಾಕು, ಕಾಮಂ ಕ್ರೋಧಂ ದೇಹಾದಿಗಳು ತಾಮಸವವು ಹೃದಯ ಗ್ರಂಥಿಗಳು, ಆಗಳು ಅವರಿಂದೆ ಇತ್ತಲ್ಲೊತ್ತಲ್ಲಿವ ಆ ಗಂಟಿನ ಭವಬಂಧನ ಮನವ,
ಹುಟ್ಟುವ ಸುವಿವೇಕವಾದ ಅದರಿಂದ ಹುಟ್ಟುವ ಸುವಿವೇಕದು ಮನದಿಂದ ನೆಟ್ಟಿನ ಕಡಿಯುವುದು ಮಸೆದುಳಿಯಿಂದ ಜಡದಿಯ ಸಂಕಲೆಯಂ ಕಡಿವಂತೆ ದೊಡೆ ನೀನೇ ಮುನ್ನಿದ್ದಂತೆ ಅಂತ ಹೇಳ್ತಾರೆ. ಏನ್ ಹೇಳ್ತಾರ ಅಂತಂದ್ರೆ ಇಂದ್ರಿಯ ಆರನೇ ನುಡಿಯಲ್ಲಿ ಹೇಳ್ತಾರೆ. ಇಂದ್ರಿಯ ಅಂದ್ರೆ ಈ ಜ್ಞಾನೇಂದ್ರಿಯಗಳು, ಶ್ರೋತ್ರೇಂದ್ರಿಯಗಳು ಅಂತ ಏನ್ ಹೇಳ್ತೀವಿ ಅದು ಇಂದ್ರಿಯಗಳು. ಆಮೇಲೆ ಗೋಚರಮಾದ ಅಂದ್ರೆ ಪ್ರತೀತಿಯಾಗಿ ತೋರುವಂಥದ್ದು. ವಿಷಯ ಅಂದ್ರೆ ಶಬ್ದಾದಿ ವಿಷಯ, ಶಬ್ದ ಸ್ಪರ್ಶ ರೂಪ ರಸ ಗಂಧ. ಈ ವಿಷಯಗಳಿಂದ ಕೂಡ್ಕೊಂಡು ಒಂದ್ರ ಸುಖ ಅನ್ಕೊಳ್ತಾನ, ಒಂದ್ರದಾಗ ದುಃಖ ಅನ್ಕೊಳ್ತಾನ. ಹೌದಿಲ್ಲ? ಯಾಕಂತಂದ್ರ ಒಂದು ಜನ್ಮ ಅಲ್ಲ ಇದು, ಜನ್ಮಾಂತರದೊಳಗ ಈ ವಿಷಯಗಳಿಂದ ವಿಷಯಾದಿಗಳಿಂದ ಕೂಡ್ಕೊಂಡದಕ್ಕಾಗಿ ಇದು ಯಾಕಂತಂದ್ರ ಈ ಅನುಕೂಲವಾದ್ರ ಸುಖ ಅನ್ಕೊಳ್ತಾನ, ಅನುಕೂಲ ಆಗದೆ ಇದ್ರೆ ದುಃಖ ಅನ್ಕೊಳ್ತಾನ ವಿಷಯಾದಿಗಳು. ಯಾಕಂದ್ರೆ ಜನ್ಮಾಂತರದಲ್ಲಿ ಇವುಗಳಲ್ಲಿ ಬೆರೆತು ಶಬ್ದಾದಿ ವಿಷಯಗಳು ಅಂತಂದ್ರೆ ಶಬ್ದ ಸ್ಪರ್ಶ ರೂಪ ರಸಗಂಧ. ಆ ಶಬ್ದಾದಿ ವಿಷಯಗಳು ಅನುಕೂಲ ಆದ್ರ ಸುಖ ಅನ್ಕೊಳ್ತಾನ, ಪ್ರತಿಕೂಲ ಆಯ್ತು ಅಂದಾಗ ದುಃಖ ಅನ್ಕೊಳ್ತಾನೆ. ವಿಚಾರ ಮಾಡಿ ನೋಡಿದ್ರ ಈ ವಿಚಾರ ಮಾಡಿ ನೋಡ್ಬೇಕಾದ್ರ ನಮ್ಗೆಲ್ಲರಿಗೂ ಅನುಭವ ಐತಿ. ಅದಕ್ಕ ಇನ್ನು ಮುಂದ ನೋಡ್ರಿ ಅವ್ರ ಮಹಾತ್ಮರು ಇರ್ತಾರ, ಈ ವಿಷಯಗಳನ್ನ ಇಚ್ಛೆ ಮಾಡಿ. ವಿಷಯಗಳಲ್ಲಿ ಎರಡೇ ಇರುವಂತದ್ದು, ಒಂದು ಸುಖ ಒಂದು ದುಃಖ, ಬೇರೆ ಏನು ಇಲ್ಲ ಅದ್ರಲ್ಲಿ. ಮತ್ತೆ ಅದು ನಿಜವಾಗಿ ಸುಖ ಇರ್ತದ ಅನ್ನೋದ್ರಾಗ ಅಂದ್ರೆ ಏನು ಇಲ್ಲ, ಸುಮ್ಮನೆ ಬಯಸೋದು ಅಷ್ಟೇ. ಬಯಸೋದು ಅದು ಬೇಕು ಇದು ಬೇಕು, ಅದರಿಂದ ಸುಖ ಇದೆ. ಇದು ಹೆಂಗೆ ಬೇಡಿಕೆ ಐತಪ್ಪ ಅಂತಂದ್ರ ಇದು ತಳ ಇಲ್ದ ಪಾತ್ರೆ ಇದ್ದಂಗೆ. ಇದಕ್ಕೆ ತಳನೇ ಇಲ್ಲ ಇದಕ್ಕೆ. ಈ ಬ್ಯಾಗ್ ಯಾಕಂದ್ರೆ ನಮಗ್ ತಳ ಇದ್ದು ತುಂಬಿತ್ತಂತಂದ್ರ 84 ಲಕ್ಷ ಜೀವರಾಶಿ ಒಳಗ್ ಬಂದಿವಿ. ಬರೀ ಹೆಸರೇ ಯಾರ ಆದ್ರ ಆಯಾ ಜನ್ಮಗಳು ಎಷ್ಟು ತಗೊಂಡಿವಿ ಗೊತ್ತೇ ಇಲ್ಲಲ್ಲ. ಅಷ್ಟು ಜನ್ಮಗಳನ್ನ ತಗೊಂಡು ಬಂದೀವಿ ಅಂದ್ರೂ ಕೂಡ ವಿಷಯಗಳು ತೃಪ್ತಿನೇ ಕೊಟ್ಟಿಲ್ಲ ನಮ್ಗೆ. ಅದಕ್ಕೆ ಅಂತ ವಿಷಯಗಳನ್ನ ಇಚ್ಛೆ ಮಾಡಿ ಯಜ್ಞಾದಿ ಕರ್ಮಗಳನ್ನ ಮಾಡಿ ವಿಷಯ ಸುಖವನ್ನ ಭೋಗಿಸ್ತೀನಿ ಅನ್ನುವಂಥ ಭಾವ ಬೇಡಪ್ಪ. ಆತರ ಕಾಮನ್ಯ ಮಾಡಕ್ ಹೋಗ್ಬೇಡ. ಯಾಕಂದ್ರ ಅದು ತೃಪ್ತಿ ಇಲ್ಲದೆ ಅದು ಇದು ಮಾಡಿಬಿಟ್ಟು ನಾನು ವಿಷಯ ಸುಖವನ್ನ ಭೋಗಿಸಿ ನಾನು ತೃಪ್ತಿ ಆಗಕ್ ಬರಂಗಿಲ್ಲ. ಯಾಕಂದ್ರ ಜನ್ಮಾಂತರಗಳಲ್ಲಿ ಹಲವಾರು ಇಂದ್ರಾದಿ ಪದವಿಗಳನ್ನ ಹೊಂದಿ ಹೇಳ್ತಾರ. ಅವರು ಸರ್ಪಭೂಷಣರು ಕೂಡ ಬಹಳ ಚಂದ ಹೇಳ್ತಾರ. ಅವರು ಯಾವುದು ಅಂತಂದ್ರ ಏನಿದ್ದೋಡೆ ನಮ್ ನಿಜ ಬೋಧೆ ಒಂದಿಲ್ಲದಿರೆ ಕಾನನದ ಬೆಳದಿಂಗಳಂತೆ ನಿಷ್ಫಲವಾದ್ರಲ್ಲಿ ಒಂದು ಕೆಲವೊಂದು ನುಡಿ ಹೇಳಿದಾರ. ಅದ್ ನೆನಪು ಬರ್ತಾ ಇಲ್ಲ ಸ್ವಲ್ಪ. ಇಲ್ಲಿ ಏನ್ ಹೇಳ್ತಾರ ಅಂದ್ರ ಜನ್ಮಾಂತರಗಳಲ್ಲಿ ಇಂದ್ರಾದಿ ಪದವಿಯನ್ನು ಹೊಂದಿ ಅನೇಕ ವಿಷಯ ಸುಖವನ್ನು ಅನುಭವಿಸಿದ್ರು ನೀನು ಮುಕ್ತನಾಗಿಲ್ಲ. ಸ್ವರ್ಗಾದಿ ಭೋಗಗಳನ್ನ ಅನುಭವಿಸ್ಬೇಕಂತ ಸ್ವರ್ಗಕ್ಕೆ ಹೋಗಿ ಇಂದ್ರಾದಿ ಪದವಿಗಳನ್ನ ಅನುಭವಿಸಿದ್ರು ಕೂಡ ನಿನಗ ತೃಪ್ತಿನೂ ಆಗಿಲ್ಲ, ಮತ್ತೆ ಮುಕ್ತನೂ ಆಗಿಲ್ಲ. ಮತ್ತೆ ಹಿಂಗೆ ಮಾಡಿ ಮುಂದೆ ಕೂಡ ಇದೇ ರೀತಿ ಮಾಡಿದ್ರ ಮತ್ತೆ ದುಃಖದಿಂದ ಪಾರಾಗ್ತೇನೆ ನೀನು. ಅಂದ್ರ ಹಿಂಗೆ ಮಾಡಿದ್ರ ಮೋಕ್ಷವನ್ನು ಹೊಂದದೆ ಅಂದ್ರ ಜನನ ಮರಣ ರೂಪ ಈ ಸಂಸಾರದಲ್ಲಿ ಈ ಪ್ರವಾಹದಲ್ಲಿ ಬಿದ್ದು ಹೋಗ್ತೀರಿ. ಎಚ್ಚರಿಕೆ ಕೊಡ್ತಾರ ನಮಗ. ಏನಂದ್ರ ಬರೀ ವಿಷಯ ಸುಖವನ್ನ ಭೋಗಿಸ್ತೀನಿ ಅಂತ ಹೇಳ್ಬಿಟ್ಟು ನೀ ಬೇಕಾದ್ ಮಾಡಿ ಯಜ್ಞ ಯಾಗಾದಿಗಳನ್ನ ಮಾಡು. ಆದ್ರ ನಿನಗೆ ಜನ್ಮಾಂತರದಲ್ಲಿ ಇಂದ್ರಾದಿ ದೇವತೆಗಳ ಪದವಿಗಳನ್ನ ಕೂಡ ಹೊಂದಿ ನೀನು ಸುಖವಾಗಿದ್ದೇನು? ಇಲ್ಲ. ಮತ್ತೆ ನೀನ್ ಮುಕ್ತನಾಗಿದ್ದೇನು? ಇಲ್ಲ. ಅದ್ರಂಗ ಅಂತವೆಲ್ಲ ಬಯಸಕ್ ಹೋಗ್ಬೇಡಪ್ಪ. ಇಂಥ ಜನನ ಮರಣ ರೂಪ ಪ್ರವಾಹದಲ್ಲಿ ಬಿದ್ದು ಹೋಗಿದೆ. ಆದ್ರ ಈ ದುಃಖ ನೀನು ನಿವೃತ್ತಿ ಆಗಿದೇನು? ಮತ್ತೆ ನೀನು ದುಃಖ ನಿವೃತ್ತಿ ಆಗೋದು ಆಸೆ ಐತೆ ಇಲ್ಲ? ಮತ್ತೆ ಎಲ್ಲರಿಗೆ ನೀವು ದುಃಖದಿಂದ ಪಾರಾಗ್ತೀರಿ. ಸಾಯೋದ್ರಿಂದ ಸ್ವಲ್ಪ ನಾವು ಕರೋನಾ ಬಂದಾಗ ಎಲ್ಲರೂ ಕ್ಯೂ ನಿಂತೀವಿ. ಆದ್ರ ಪೂರ್ತಿ ಸಾಯ್ಲಾರ್ದಂಗ ಇರ್ತೀವಿ ಅಂತ ಅಂದಿಲ್ಲ ಅವ್ರು. ಈಗಿಂತನ ಕರೋನಾ ಬರಂಗಿಲ್ಲ ನಿಮಗ.
ಈಗಿನ ಬಚಾವ್ ಆಗ್ಬೋದು. ಇದ್ದಷ್ಟು ದಿವಸ ಇರ್ಲಪ್ಪ ಇದ್ರಾಯ್ತು ಅಂತ ಹೇಳ್ಬಿಟ್ಟು ನಾವು ಕ್ಯೂ ಎತ್ತಿ ಇಂಜೆಕ್ಷನ್ಗಳೆಲ್ಲ ಮಾಡಿಸ್ಕೊಂಡಿವಿ, ಹೌದಿಲ್ಲ? ಆದ್ರೆ ಪೂರ್ತಿ ಸಾಯ್ಲಾರ್ದಂಗ್ ಮಾಡ್ತೀವಿ, ಸಾಯ್ಲಾರ್ದಂಗ ಆಗ್ತದಪ್ಪ ಅಂದ್ರು ಇಲ್ಲ. ಆದ್ರೂ ಸಾಯ್ತೀವಿ ಅಂತ ಗೊತ್ತದ, ಅದನ್ನ ಸದ್ಯಕ್ಕೆ ಯಾರ ಕಡಿಮೆ ಆಗ್ತದಲ್ಲಪ್ಪ ಅಂತನ್ನುವಂತ ದೃಷ್ಟಿಯಲ್ಲಿ ಹೋಗಿ ನಿಂತೀವಿ. ಆದ್ರೆ ನಮ್ಗೆ ಸಂತೋಷ ಆಯ್ತೇನೋ? ಇಲ್ಲ. ಅದಕ್ಕ ಮಹಾತ್ಮರು ಇಲ್ಲಿ ಹೇಳ್ತಾರ, ಸುಖದ ಬೆನ್ನ ಹತ್ತಿ ವಿಷಯಾದಿಗಳ ಬೆನ್ನ ಹತ್ತಿ ಅಲ್ಲಿ ಸುಖ ಐತಿ ಅಂತಂದ್ರ ನಿನಗ್ ಬರುವಂತ ಇರುವಂತ ದುಃಖನೂ ನಿವೃತ್ತಿ ಆಗಂಗಿಲ್ಲಪ್ಪ. ದುಃಖ ನಿವೃತ್ತಿ ಮತ್ತೆ ಪರಮಾನಂದ ಪ್ರಾಪ್ತಿ ಮೋಕ್ಷವನ್ನ ಪಡಿಬೇಕಾದ್ರ ವಿಷಯಗಳನ್ನ ನೋಡ್ರಿ, ವಿಷಯದ ಇಚ್ಛೆಯನ್ನ ವಿಷಯದಂತೆ ತ್ಯಾಗ ಮಾಡ್ಬೇಕು. ಹೆಂಗ್ ಮಾಡ್ಬೇಕಂತಂದ್ರ ಆ ವಿಷ ಹೆಂಗದಪ್ಪ ಅಂದ್ರ ಸ್ಲೋ ಪಾಯ್ಸನ್ ಇದ್ದಂಗೆ ಇದು ಸಂಸಾರ ಏನ್ ನಂಬ್ಕೊಂಡಿದೀವಿ ನಾವು, ಇದನ್ನೆಲ್ಲ ತಿಳ್ಕೊಂಡಿದೀವಲ್ಲ. ಈ ಜನನ ಮರಣ ಸಂಸಾರದಿಂದ ನಾವು ಬಿಡುಗಡೆ ಆಗಕ್ ಪ್ರಯತ್ನ ಮಾಡದೇ ಇದ್ರ ಇದು ಏನು ಸ್ಲೋ ಪಾಯ್ಸನ್ ಇದ್ದಂಗೆ ದಿನ ಕೊರೆದು ಜನ್ಮ ಜನ್ಮಾಂತರಲ್ಲಿ ಕೊರಿತಾ ತಿಂತದ್ದು ವಿಷ ಪೂರಿತವಾದಂತ ಸಂಸಾರ ಇದು. ಸಂಸಾರ ನೀ ಬಹಳ ಕಮ್ಮಗಾದಂತೆ ತಿಳ್ಕೊಂಡಿರ್ಬೇಕು. ಅದಕ್ಕೆ ಹೇಳ್ತಾರೆ ಅಹಂಕಾರ ಮಮಕಾರ ವಿಷಯಗಳಲ್ಲಿ ಮಮಕಾರ ಮಾಡುವಂಥದ್ದು, ಶರೀರದಲ್ಲಿ ನಾನು ಅನ್ನುವಂತ ಅಹಂಕಾರ ಮಾಡುವಂಥದ್ದು, ಇವು ನಿನ್ನನ್ನ ಕೊಲ್ತಾವಪ್ಪ. ಇವು ಅನ್ಯರನ್ನ ಕೊಲ್ಲಂಗಿಲ್ಲ, ನಿನ್ನನ್ನ ಕೊಲ್ಬಿಡ್ತಾವ, ಕೊಂದು ಬಿಡ್ತಾವ ಇವು. ಅದಕ್ಕ ಮಹಾತ್ಮರು ಬಹಳ ಚಂದ ಹೇಳ್ತಾರ, ಮೋಕ್ಷವನ್ನ ಪಡಿಬೇಕಾದ್ರ ವಿಷಯದ ಇಚ್ಛೆಯನ್ನು ವಿಷಯದಂತೆ ತ್ಯಾಗ ಮಾಡಂತ ಹೇಳ್ತಾರ ಅವ್ರು. ವಿಷಯ ಯಾರಿಗನ್ನ ಬೇಕಾಗ್ಯದನ್ರಿ? ವಿಷಯ ಅಂದ್ರೆ ಭಯ ಆಗ್ಬಿಡ್ತದಲ್ಲ. ಅದಕ್ಕ ಈ ಸಂಸಾರ ಅನ್ನುವಂಥದ್ದು ಕೂಡ ವಿಷಯದಂಗ ಇದನ್ನ ತ್ಯಾಗ ಮಾಡ್ಬಿಡು, ವಿಷಯದ ಇಚ್ಛೆಯನ್ನ ತ್ಯಾಗ ಮಾಡು, ಅದರ ಸುಖ ಆದಂತೆ ತಿಳ್ಕೋಬೇಡ. ವಿವೇಕ ದೃಷ್ಟಿಯಿಂದ ನಿನ್ನ ಸ್ವರೂಪವನ್ನ ವಿಚಾರ ಮಾಡಿ ನೋಡು. ಅಂದ್ರ ವಿವೇಕದಿಂದ ನಿನ್ನ ಸ್ವರೂಪ ಹೆಂಗದ ಅನ್ನುವಂಥದ್ದು ಸ್ವಲ್ಪ ವಿಚಾರ ಮಾಡು. ಮತ್ತ ಇದೇನಾಗ್ತದ, ನಿನಗ್ ಸಿಗದೇ ಇರುವಂಥವು, ಅವು ತೃಪ್ತಿ ಕೊಡದೇ ಇರುವಂತ ವಿಷಯಗಳನ್ನ ಪ್ರಾಪ್ತಿ ಮಾಡ್ಕೊಳ್ಬೇಕನ್ನುವಂಥ ಈ ಕಾಮ ಏನದ, ಕಾಮ ಅಂದ್ರ ಬಯಕೆ, ಬೇಡುವಂಥದ್ದು, ವಸ್ತುಗಳನ್ನ ಪಡೆಯುವಂಥದ್ದು. ಇವು ಏನಾಗ್ತದ, ತನಗೂ ನಿನಗೂ ತ್ರಾಸ ಕೊಡ್ತಾವ, ಅನ್ಯರಿಗೂ ತ್ರಾಸ ಕೊಡ್ತಾವ ಇವು. ಯಾಕಂದ್ರೆ ಅದ್ರಾಗ ಒಂದು ಚೂರು, ಯಾಕಂದ್ರೆ ಕಾಮ ತನಗ ಅನ್ಯರಿಗೆ ಸಂತಾಪ ಉಂಟು ಮಾಡ್ತಾವಪ್ಪ. ಅದರಿಂದ ಏನಾಗ್ತದ, ಕ್ರೋಧ ಪ್ರಾಪ್ತಿ ಆಗ್ತದ. ವಿಷಯಗಳು ಯಾವ ರೀತಿಯಿಂದಾದ್ರೂ ಇದು, ಯಾಕಂತಂದ್ರ ಯಾವ ರೀತಿಯಾದ ವಿಷಯಗಳನ್ನ ಪಡ್ಕೊಳ್ಬೇಕು, ಮತ್ತೆ ಈ ನಾಶ ಆಗ್ಬಾರ್ದು ಅನ್ನುವಂತ ಬುದ್ಧಿ ಏನ್ ಅನ್ನಿಸ್ತದ, ಮೋಹ ಅಂತ ಅನ್ಸ್ಕೊಳ್ತದ. ವಿಷಯಗಳು ನನಗ್ ಸಿಗಬೇಕು, ಅವನ್ನ ಪಡ್ಕೊಳ್ಬೇಕು, ಅವನ್ನ ಅನುಭವಿಸ್ಬೇಕು, ನನಗ ಬೇಕು ಅನ್ನುವಂತ ಭಾವ ಏನ್ ಅನ್ಸ್ಕೊಳ್ಳೋದು, ಆ ಬುದ್ಧಿ ಮೋಹ. ನಾವ್ ಇದ್ರಾಗ ಮುಚ್ಚಿಬಿಟ್ಟಿವಿ, ಹೌದಿಲ್ಲ? ನಮ್ಮ ಮನಸ್ಸುಗಳು ಹೆಂಗದಾವಂದ್ರ ಇದ್ರಾಗೆ ಇದ್ದವ್ರು ನಾವು. ಅದಕ್ಕೆ ಗುರುಗಳಿಗೆ ಹೇಳುವಂತ ಮಾತುಗಳು ಎಲ್ಲೋ ಒಂದ್ ಸ್ವಲ್ಪ ಟಚ್ ಆದಂಗ ಆತಾವ ಅಷ್ಟೇ, ಮತ್ತೆ ಮರ್ತು ಬಿಡ್ತೀವಿ. ಆದ್ರೆ ಇದು ಮರ್ತು ಬಿಟ್ರ ನಮ್ಗೆ ಎಷ್ಟು ಕಷ್ಟ ಐತೆ ಹೇಳ್ರಿ, ಮುಂದ ಬಹಳ ಕಷ್ಟ ಐತೆ. ಅದಕ್ಕ ಈ ಕಾಮ ಕ್ರೋಧ ಈ ಮೋಹಾದಿಗಳು ಏನದಾವ, ಈ ಕಾಮ ಅರಿಷಡ್ ವರ್ಗಗಳು ಏನದಾವ, ಇವು ಮನಸ್ಸಿನ ಗಂಟುಗಳು. ಈ ಮನಸ್ಸಿನ ಗಂಟುಗಳು ಯಾವತ್ತದ ನಮ್ಮ ಶರೀರದಾಗ ಏನೋ ಒಂದು ಗಂಟು ಐತಂದ್ರ ನೋವು ಕೊಡ್ಲಾರ್ದಿರ್ತದ, ನೋವು ಕೊಡ್ತದ. ಯಾಕಂದ್ರೆ ನಮ್ಗೆ ಗೊತ್ತೇ ಇರಂಗ ಎಲ್ಲೋ ಒಂದು ಭಾಗದಾಗ ಗಂಟಾಗಿರ್ತದ, ಹೌದಾ? ನಾವು ಏನ್ ಮಾಡಂಗಿಲ್ಲ ಬಿಡ್ರಿ ಅಂತ ಬಿಟ್ಟಿರ್ತೀವಿ. ಡಾಕ್ಟರ್ ಹತ್ರ ಹೋಗ್ತೀವಿ, ನೋಡ್ರಿ ಈ ಗಂಟ್ ಹಂಗೆ ಬಿಟ್ರ ಮುಂದ ನಿಮಗ್ ಬಹಳ ತ್ರಾಸ ಆಗ್ತದ್ರಿ, ಜೀವಕ್ಕ ತೊಂದ್ರೆ ಆಗ್ತದ್ರಿ ಅಂತ ಹೇಳಿದಾಗ ನಾವ್ ಅವಾಗ ಎಚ್ಚರ ಆಗ್ತೀವಿ, ಹೌದಿಲ್ಲ? ಇವಪ್ಪ ಮುಂದೆ ತ್ರಾಸ ಆಗ್ಯದ ಅಂತ ಹೇಳ್ಯಾರ ಅಂತಂದ್ಮೇಲೆ ಏನಾದ್ರೂ ಮಾಡಿದನ್ ತಕೊಳ್ಬೇಕು, ಏನಾದ್ರೂ ಮಾಡಿದನ್ ಕಡಿಮೆ ಮಾಡ್ಕೊಳ್ಬೇಕು ಅನ್ನುವಂತ ಭಾವ ಇರ್ತದಿಲ್ಲ. ಈಗ ನಮಗೇನ್ ಹೇಳಕತ್ತಾರ ಮಹಾತ್ಮರು, ಇವು ಮನಸ್ಸಿನಲ್ಲಿರುವಂತ ಗಂಟುಗಳು, ಕಾಮ ಕ್ರೋಧ ಮದ ಮೋಹ ಮಾತ್ಸರ ಇವೆಲ್ಲ ಏನ್ ಅದಾವ, ಈ ಮನಸ್ಸಿನ ಗಂಟುಗಳು ಅದಾವಪ್ಪ. ಇದರಿಂದ ಯಾವಾಗ್ಲೂ ನಿನಗೆ ಏನಾಗ್ತದ, ಮನಸ್ಸು ಯಾವತ್ತು ನೆಮ್ಮದಿಯಿಂದ ಇರಂಗಿಲ್ಲ, ಸಮಾಧಾನ ಇರಂಗಿಲ್ಲ. ಇವ್ ಯಾವತ್ತು ನೋವು ಕೊಡ್ತಾವ. ಅದರಿಂದ ಚಲೋ ಅಂತ ನೀ ಅನ್ಕೊಂಡಿರ್ಬೋದು, ಅದರಿಂದ ಏನಾಗ್ತದ ಮುಂದ ಬಹಳ ತ್ರಾಸ ಐತಪ್ಪ ಅದರಿಂದ. ಅದಕ್ಕ ಇದು ಹೆಂಗದಾವಂತಂದ್ರೆ ಈ ತಮೋ ಗುಣಾತ್ಮಕ ಈ 3 ಗುಣಗಳು ಏನದಾವ, 3 ಗುಣಗಳಿಂದನೇ ಈ ಜಗತ್ತಿನ ವ್ಯವಹಾರ ನಡೆದದ. ಸತ್ವ ರಜೋ ತಮ ಈ 3 ಗುಣಗಳಲ್ಲೇ ಸುತ್ತ ಹಾಕ್ಬಿಡೋದು ಜಗತ್ತು.
ಅದಕ್ಕೆ ತಮೋ ಗುಣಾತ್ಮಕ ಅಥವಾ ರಜೋಗುಣಾತ್ಮಕದಿಂದ ಕೂಡಿದಂತ ಈ ಕಾಮಾದಿಗಳಿಂದ ಮನಸ್ಸು ಹೆಂಗದ ಅಲ್ಲಿಂದ ಇಲ್ಲಿ ಶಬ್ದದಾಗ ಸುಖ ಅನ್ನೋದ್ರಾಗ ರೂಪದಾಗ ಹೋಗ್ತದ, ರೂಪದಾಗ ಅಂದ್ರೆ ರುಚಿದಾಗ ಹೋಗ್ತದ, ರುಚಿದಾಗ ಅಂದ್ರೆ ಗಂಧದಾಗ ಬರೀ ಆ ಗಾಳಿ ಹೆಂಗ ಹಲಗಾಡ್ತದ ಹಂಗ ಇದು ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಮನಸ್ಸು ಚಲಿಸ್ತಾನೆ ಇರ್ತದ. ಅದಕ್ಕ ಇಲ್ಲಿ ಏನಪ್ಪಾ ಅಂತಂದ್ರ ಈ ಕೈ ಕಾಲುಗಳಿಗೆ ಈ ಹಾಕಿದಂತ ಕಬ್ಬಿಣದ ಬೇಡಿ ಏನದ ಅದು ಹದನಾದ ಕಬ್ಬಿಣದ ಉಳಿಯಿಂದಲೇ ಕಡಿಬೇಕಾಗ್ತದೆ. ಕಬ್ಬಿಣದ ಬೇಡಿ ಅದು ಕಟ್ಟು ಮಾಡ್ಬೇಕಾದ್ರ ಕಬ್ಬಿಣದ ಒಂದು ಅದರಿಂದನೇ ಚೂಪಾದಂತ ಒಂದು ಇದರಿಂದ ಅದನ್ನ ಕಡಿಬೇಕಾಗ್ತದೆ. ಅದೇ ರೀತಿ ಕೂಡ ಇಲ್ಲಿ ಕಾಮ ಕ್ರೋಧ ಮೋಹಾದಿಗಳಿಂದ ಈ ಕೂಡಿದಂತ ಈ ಬಂಧ ಏನಾದ ಮಲಿನಾತ್ಮಕವಾದಂಥ ಈ ಬಂಧ ಏನಾದ ಹೇಳ್ತಾರ ಈ ರೂಪ ಮನಸ್ಸನ್ನ ಈಗ ಆತ್ಮ ಅನಾತ್ಮ ವಿವೇಕ ಎಂಬ ಇವನ್ನ ನಾವು ಕಡಿಬೇಕಾದ್ರೆ ಈ ಗಂಟುಗಳನ್ನ ತೆಗಿಬೇಕಾದ್ರ ಆತ್ಮ ಯಾವುದು ಅನಾತ್ಮ ಯಾವುದು ಅನ್ನುವಂತ ವಿವೇಕ ಮಾಡ್ಬೇಕಾಗ್ತದ. ನಾವು ಮಾಡ್ಕೊಂಡು ಈ ಶುದ್ಧ ಮನಸ್ಸಿನಿಂದ ನಾಶ ಮಾಡ್ಬೇಕು ನೋಡ್ರಿ. ಅದಕ್ಕೆ ಅವ್ರು ಏನ್ ಹೇಳ್ತಾರೆ, ವಿರತಿ ಇಂದಿತರ ಸಂಪದ ಸುಖ ಮುಂಟೆ ಅಂತ ಹೇಳಿದಾರ. ನಾವು ವಿಷಯಾದಿಗಳನ್ನ ಹಿಡ್ಕೊಂಡಾಗ ಇನ್ನೊಂದ್ 10 ಮನಿ ಕಟ್ಸಿದ್ರೆ ಸಮಾಧಾನ ಆಗ್ತದ್ರಿ, ಇನ್ನೊಂದ್ 10 ಎಕರೆ ಹೊಲ ತಗೊಂಡ್ರೆ ಸಮಾಧಾನ ಆಗ್ತದ್ರಿ, ಇನ್ನೊಂದಿಷ್ಟು ರೊಕ್ಕ 1 ಕೋಟಿ 2 ಕೋಟಿ 3 ಕೋಟಿ ಸಮಾಧಾನ ಇಲ್ಲ. ಅಷ್ಟು ಮಾಡಿದ್ರೆ ಅಲ್ಲ, ನೀನ್ ತಿನ್ನೋದಕ್ಕೆ ಆಯುಷ್ಯನೇ ಇಲ್ಲಲ್ಲಪ್ಪ. ಅಷ್ಟು ದಿವ್ಸ ಇರ್ತೇನೆ ತಿನ್ನೋದ್ ಎಷ್ಟು ಅನ್ನ ತಿಂತಿದ್ ಮತ್ತೆ ಯಾರಿಗ್ ಮಾಡಿ ಹೋಗ್ತಿ? ಸಮಾಧಾನ ಅನ್ನೋದು ಇಲ್ಲೇ ಇಲ್ಲ, ಇನ್ನ ಮಾಡ್ಬೇಕು. ಅದಕ್ಕ ಅದ್ರ ಜನ್ಮ ಬಿಡಕ್ ಹೋಗ್ಬೇಡ. ಈ ಕಾಮ ಅನ್ನುವಂಥದ್ದು ಬೇಕು ಅನ್ನುವಂಥದ್ದು, ಕ್ರೋಧ ಅನ್ನುವಂಥದ್ದು ನೋಡ್ರಿ ಎಷ್ಟು ಚಂದ ಹೇಳ್ಯಾರ. ಅದಕ್ಕ ನಾವು ಎಲ್ಲ ವಿಷಯಗಳನ್ನ ಹಿಡ್ಕೊಂಡ್ ಕುಂತಾಗ ಸುಖ ಆಗ್ತದಂತ ನಾವು ಬಯಸಿ ವಿಷಯಗಳಿಗೆ ಜನ್ಮ ಬಿಡ್ತೀವಿ. ಮಹಾತ್ಮರು ಹೇಳ್ತಾರ ವಿರತಿಯಿಂದ ಇತರ ಸಂಪದ ಸುಖ ಮುಂಟೆ ಅಂತ ಹೇಳ್ತಾರ. ವಿರತಿ ಅನ್ನುವಂತ ಭಾವದ ಮುಂದೆ ಏನಾದ್ರು ಸಂಪತ್ತು ಐತೇನ, ಏನಾದ್ರು ಸುಖ ಐತೇನು ಅಂದ್ರೆ ಏನಿಲ್ಲ ಅಂತ ಹೇಳ್ತಾರ. ಅದಕ್ಕ ಇಲ್ಲಿ ಕೂಡ ನಿನ್ನ ಮನಸ್ಸಿನ ಗಂಟು ಅದೆಲ್ಲ ಕಡ್ಕೊಳ್ಬೇಕಾಗಿತ್ತಂದ್ರ ಈ ಮಲಿನಾತ್ಮಕವಾದಂತಹ ಈ ಬಂಧನ ರೂಪ ಮನಸ್ಸನ್ನ ಆತ್ಮ ಅನಾತ್ಮ ವಿವೇಕ ಎಂಬ ಶುದ್ಧ ಮನಸ್ಸಿನಿಂದ ಇದನ್ನ ನಾಶ ಮಾಡಿದಾಗ ಇದನ್ನ ನಾಶ ಮಾಡ್ಕೊಳಕ್ ನೀನು ಕೈಯಾಗದು. ಮತ್ ಹಿಂಗ ಮಾಡಿದ್ರೆ ಮೋಕ್ಷ ಅಂತ ಹೇಳ್ಯಾರ. ಮತ್ ಇವನ್ನೆಲ್ಲ ಇಟ್ಕೊಂಡ್ ಕೇಳಿ ಇಲ್ರಪ್ಪ ಅಲ್ಲಿ ಹೋಗಿ ನಾವು ಮಾಡಿದ್ರೆ ಮೋಕ್ಷ ಆಗ್ತದ ನಂಗೆ? ಇಲ್ಲಿ ನಿನ್ ಕೆಲಸ ಅದ ನೀ ಮಾಡ್ಕೊಳ್ಬೇಕಾಗ್ಯದ. ಇಲ್ಲಿ ಸದ್ಗುರು ಹೇಳತ್ತನ ಮಾಡ್ಕೊಳ್ಳೋಂಥದ್ದು ನಿನ್ ಕಡೆ ಬಿಟ್ಟದ, ಮತ್ತೆ ನೀನ್ ಯಾವಾಗ ಮಾಡತ್ತ? ಹಿಂಗ್ ಮಾಡ್ಕೊಂಡು ಆ ದಾರಿಯಲ್ಲಿ ನೀನ್ ಹೋದಾಗ ನಿನಗ್ ಮೋಕ್ಷ ಆಗ್ತದ. ಅದಕ್ಕ ಇಲ್ಲಿ ಕೂಡ ಈ ರೀತಿ ಶುದ್ಧ ಮನಸ್ಸಿನಿಂದ ಆತ್ಮ ಅನಾತ್ಮ ವಿವೇಕದಿಂದ ಇದನ್ನ ನಾಶ ಮಾಡ್ಕೊಳಿಕ್ ಬರ್ತದ. ಈಗ ಮಾಡ್ಕೊಂಡಿ ಅಂತಂದ್ರ ನೀನು ಮೊದಲಂತಂದ್ರ ನೀನು ಮೊದಲೇ ಸಚ್ಚಿದಾನಂದ ಪರಬ್ರಹ್ಮ ಸ್ವರೂಪನೇ ನೀನಿದೆ. ಅದಕ್ಕ ಈ ರೀತಿ ಮೊದಲಿದ್ದಂತೆ ಈಗಾದ್ರೂ ಕೂಡ ಅದ್ವಯಾನಂದ ಏಕ ಅಂತ ದೊಡ್ಡ ಆನಂದ ಬ್ರಹ್ಮಾನಂದ ಆ ಸ್ವರೂಪವೇ ನೀನಾಗ್ಬಿಡುತ್ತೆ. ಎಷ್ಟು ಅದ್ಭುತ ಅಲ್ಲ. ಒಂದೊಂದೊಂದೊಂದು ಎಳಿ ಕಟ್ ಮಾಡ್ಕೋದು ಕತ್ತರಿಸ್ಬಿಡೋದು, ಇವನ್ನೆಲ್ಲ ತೆಗೆದಾಕೋದು. ನೋಡ್ರಿ ಎಷ್ಟು ಗದ್ದಲ ಅದಾವ, ಏನ್ ಸುದ್ದಿ ಅದಾವ ನಮ್ಮಲ್ಲಿ, ಬಹಳ ಗದ್ದಲಕ್ಕೆ ಬಿದ್ದಿದ್ದೀವಿ. ಅದಕ್ಕೆ ಮಹಾತ್ಮರು ಬಹಳ ವಿಚಾರನೇ ಮುಖ್ಯವಾಗಿರುವಂತ ವಿಚಾರ ಮಾಡು, ಯಾವ್ದು ಸರಿ ಅದ ಯಾವ್ದು ಸುಳ್ಳದ ಅನ್ನುವಂತ ತಿಳ್ಕೊಂಡು ಆ ಪ್ರಕಾರ ಗುರು ಹೇಳಿದ ಪ್ರಕಾರ ನೀನ್ ನಡ್ಕೊಂಡಿ ಅಂದ್ರ ನೀನೇ ಪರಬ್ರಹ್ಮ ಸ್ವರೂಪಪ್ಪ, ಪರಮಾತ್ಮನ ಸ್ವರೂಪ ನೀನೇ ಇದೆ ಅನ್ನುವಂಥದ್ದನ್ನ ಅವರು ಈ ನುಡಿಯಲ್ಲಿ ಹೇಳ್ತಾರ. ಮತ್ತ ಇಲ್ಲಿ ಹೇಳ್ತಾರೆ 7ನೇ ನುಡಿ ನೋಡ್ಬಿಡೋಣ. ನಿನಗೆ ಅಸ್ಥೂಲಂ ಸೂಕ್ಷ್ಮ ಪರವು ಎನಿಸುತ್ತ ತ್ರೈರೂಪಿ ನೋಡು. ಆ ಪರವು ಒಂದೇ ನಿತ್ಯವೆನಿಸಿಕೊಳ್ಳುತ್ತಿರ್ಕು, ಇಂದುಳಿದೆರಡಂ ಅಸತ್ಯಂ ತೋರ್ಪು. ವಿದಿತಂ ಸ್ಥೂಲಂ ಭೋಗಾಯಿತನಂ, ಅದನಿಡಿದಿಹುದೇ ಮನ ಮರುಳುತನಂ. ಆ ಸೂಕ್ಷ್ಮವೇ ಬಗೆಗೊಡಲಾಗಿಹುದು, ಬಾಸುರದತಿಯ ಮಾಯಿಕವೆನಿಸುವುದು. ನಿರುತಂ ಬುದ್ಧಿಗೆ ಸಾಕ್ಷಿಕ ರೂಪು, ಪರವೆನಿಸುವುದದು ನಿಜ ಸದ್ರೂಪು. ಮೊದಲೆರಡರೋಳ ಭ್ರಾಂತಿಯಂ ಭ್ರಮೆಯಂ ಬಿಟ್ಟು, ತೊದುಳದೋಳಿರು ಚಿಪ್ಪದ ಅವಳ ಒಟ್ಟು ಅಂತ ವಿಚಾರವನ್ನ ಹೇಳ್ತಾರೆ. ನಿನಗೆ ಆ ಸ್ಥೂಲಂ ಅಂದ್ರೆ ಸ್ಥೂಲ ಶರೀರ,
ಅನ್ನುವಂಥದ್ದು. ಸೂಕ್ಷ್ಮ ಅಂದ್ರೆ ಸೂಕ್ಷ್ಮ ದೇಹ ಅನ್ನುವಂಥದ್ದು. ಇಲ್ಲಿ ಕೂಡ ಹೇಳ್ತಾರ ಈ ಸ್ಥೂಲ ಸೂಕ್ಷ್ಮ, ಸ್ಥೂಲ ಶರೀರ, ನಿನಗೆ ಸ್ಥೂಲ ಶರೀರ ಸೂಕ್ಷ್ಮ ಶರೀರ, ಈ ಎರಡೂ ಶರೀರಗಳಿಗೆ ಅಧಿಷ್ಠಾನವಾಗಿರುವಂತದ್ದು ಕೂಟಸ್ಥ ಚೈತನ್ಯವಾಗಿರುವಂತ ಚೇತನ. ಈ ಎರಡು ಯಾಕಂತಾರೆ ಈ ಪ್ರಕಾರ 3 ರೂಪಗಳು ಗೋಚರ ಆಗ್ತಾವ. ಇವುಗಳಲ್ಲಿ 2 ಶರೀರಗಳಿಗೆ ಭಿನ್ನವಾದಂಥ ಯಾವುದು ಪರರೂಪ ಉಂಟೋ ಭಿನ್ನವಾಗಿರುವಂಥದ್ದು ಅದು ತ್ರಿಕಾಲವಾಗಿ. ಯಾಕಂದ್ರೆ 3ರಲ್ಲಿ ಇರುವಂತದ್ದು ನಿನ್ನ ಸ್ವರೂಪನೇ. ಇವೆರಡರಲ್ಲಿ ಯಾಕಂದ್ರೆ ಇವು ಭಿನ್ನವಾಗಿ ಯಾವ ಪರ ಉಂಟು ಇದಕ್ಕೆ ಸಾಕ್ಷಿ ರೂಪವಾಗಿ ನೋಡುವಂಥವನು ನೀನೇ. ಇದು 3 ಕಾಲದಲ್ಲಿ ಇರುವಂಥವನು. ಯಾಕಂತಂದ್ರ ಈ ಸ್ಥೂಲ ಸೂಕ್ಷ್ಮ ಮತ್ತೆ ಏನದಾವ ಸ್ಥೂಲ ಸೂಕ್ಷ್ಮ ಶರೀರಗಳು ಈ ಕೂಟಸ್ಥ ಚೈತನ್ಯದಲ್ಲಿ ಕಲ್ಪಿತ ಆಗಿದಾವ. ಜಾಗ್ರ ಸ್ವಪ್ನ ಸುಸುಪ್ತಿ ಅನ್ನುವಂಥದ್ದೇನು ಇಲ್ಲಿ ಹೇಳ್ತಾರೆ. ಸ್ಥೂಲ ಶರೀರ ಮತ್ತೆ ಸೂಕ್ಷ್ಮ ಶರೀರ ಈ ಕೂಟಸ್ಥ ಚೈತನ್ಯದಲ್ಲಿ ಹೆಂಗದಾರ ಅಂದ್ರೆ ಕಲ್ಪಿತವಾಗಿರುವಂಥದ್ದು. ಕಲ್ಪಿತ ಅಂದ್ರೆ ಗೊತ್ತಲ್ಲ, ಕಲ್ಪಿತ ಯಾವತ್ತಾದ್ರೂ ಸತ್ಯ ಅಂದ್ರೆ ಇಲ್ರಿ ಕಲ್ಪನೆ ಮಾಡ್ಕೊಂಡು ಹೇಳಿದಿರಿ ನಾ ಸತ್ಯ ಅಂತ ಹೇಳಿಲ್ಲ ಅಂತೀವಿಲ್ಲ ಒಂದೊಂದ್ ಮಾತಿಗೆ. ಅದ್ರಂಗ ಇವೆಲ್ಲ ಕಲ್ಪಿತ ಆಗಿದವ ನಿನ್ನ ಚೈತನ್ಯದಲ್ಲಿ, ಕೂಟಸ್ಥ ಚೈತನ್ಯದಲ್ಲಿ. ಯಾಕಂತಂದ್ರ ಕೂಟಸ್ಥ ಚೈತನ್ಯವು ಬೇರೆ ಯಾವ ಅಧಿಷ್ಠಾನದಲ್ಲಿಯೂ ಕಲ್ಪಿತವಾಗಿಲ್ಲ. ಬೇರೆ ಆತ ಬೇರೆ ಬೇರೆ ಅದ್ರಲ್ಲಿ ಎಲ್ಲಾನ ಕಲ್ಪಿತ ಆಗೇನಂದ್ರೆ ಆತ ಕಲ್ಪಿತ ಆಗಿಲ್ಲ ಆತ. ಅದರಿಂದ ಆತ ಹೆಂಗದನ ನಿತ್ಯ ಅಂತ ಅನ್ಸ್ಕೊಳ್ತಾನ. ಒಂದು ವೇಳೆ ನಿತ್ಯವಾದ ಪರಕ್ಕೂ ಬೇರೊಂದು ಅಧಿಷ್ಠಾನ ಆದಂತ ಹೇಳಿದ್ರ ಯಾಕಂತಾರ ಈ ಬಹಳ ತಪ್ಪಾಗ್ತದ. ಪರವಸ್ತಿಗೆ ಬೇರೆದೊಂದು ಅಧಿಷ್ಠಾನವಾದಂತ ವಸ್ತು ಆದಂತ ಅಂತಂದಾಗ ತನಗ್ ತಾನು ಆಶ್ರಯ ಆಗ್ಯದ ಅಂತ ಹೇಳಕ್ಕಾಗ್ತದ, ಅಥವಾ ಅದಕ್ಕೆ ಬೇರೆ ಪರ ಅದಕ್ಕಿಂತ ದೊಡ್ಡದೇನಾರ ಐತ್ ಅಂತ ಹೇಳ್ಬೇಕಾಗ್ತದ. ಅದ ಹಂಗ ಅನ್ನಕ್ ಬರಂಗಿಲ್ಲ. ಅದಕ್ಕ ಅಧಿಷ್ಠಾನವಾದಂತ ವಸ್ತಿಗೆ ಬೇರೆ ಅಧಿಷ್ಠಾನ ಅನ್ನುವಂಥದ್ದು ಇಲ್ಲ ಅನ್ನುವಂಥದ್ದು ಕೆಲವು ವಿಚಾರಗಳನ್ನ ಹೇಳ್ತಾರ. ಯಾಕಂತಂದ್ರ ಇಲ್ಲಿ ಕೂಡ ಏನಾಗ್ತದ ಸ್ಥೂಲ ಸೂಕ್ಷ್ಮ ಈ ಶರೀರ 2 ಸುಳ್ಳದಾವ. ಅದರ ಪರವಸ್ತು ಯಾವಾಗ್ಲೂ ನಿತ್ಯವಾಗಿರುವಂಥದ್ದು. ಇದರಲ್ಲಿ ಈ ಅಧಿಷ್ಠಾನದಲ್ಲಿ ಇವೆಲ್ಲ ಕಲ್ಪಿತವಾಗಿ ತೋರ್ತಾವ. ಅದಕ್ಕೆ ಪಂಚಭೂತಗಳ ಸಂಬಂಧವಾದಂತ ಈ ಭೌತಿಕ ಶರೀರ ಏನದ ಭೋಗಕ್ಕ ಬಂದಂತ ಶರೀರ. ಪಾಪ ಪುಣ್ಯ ಏನ್ ಪ್ರಾರಬ್ಧ ಕರ್ಮವನ್ನ ಭೋಗಿಸ್ಲಿಕ್ಕೆ ಬಂದಿರುವಂತದ್ದು ಈ ಶರೀರ, ಕರ್ಮದ ಫಲ ಬರುವಂಥದ್ದು. ಇದಕ್ಕ ಯಾಕಂದ್ರೆ ಇದು ಕಷ್ಟನೇ ಇರ್ಬೋದು ಸುಖನೇ ಇರ್ಬೋದು, ಇದು ಏನಂದ್ರೆ ಅನುಭವಿಸ್ಲಿಕ್ಕೆ ಇದು ಬಂದಿರುವಂಥದ್ದು. ಇದ್ರಲ್ಲೇ ಇದ್ದುಕೊಂಡು ಈ ಜೀವಾತ್ಮ ಏನು ಕಷ್ಟ ಸುಖ ನೋವು ನಲಿವಂತ ಅನ್ನುವಂಥದ್ದನ್ನ ಈ ಶರೀರದ ಮೂಲಕ ಅನುಭವ ಮಾಡ್ಕೊಳ್ತಾನೆ. ಇದು ಒಂಥರ ಮನೆ ಇದ್ದಂಗ, ಮನುಷ್ಯನಿಗೆ ಇದು ಒಂಥರ ಮನೆ ಇದ್ದಂಗ. ಯಾಕಂತಂದ್ರ ಈ ಮನೆಯನ್ನ ಬಾಡಿಗೆ ತಗೊಂಡು ಬಂದಿದೀವಿ. ಹೆಂಗ್ ಬಾಡಿಗೆ ತಂದಿದ್ರೆ ಇಷ್ಟು ವರ್ಷ ಕೆಲಸ ನಮ್ಗ ಪಾಪ ಪುಣ್ಯ ಅನುಭವಿಸ್ಬೇಕಾಗ್ಯದ. ಆ ಪಾಪ ಪುಣ್ಯಕ್ಕನುಸಾರವಾಗಿ ಈ ಶರೀರವನ್ನ ತಗೊಂಡು ಬಂದಿದೀವಿ. ಮತ್ತೆ ತಗೊಂಡು ಬಂದೀವಿ, ಇದೊಂದು ಬಾಡಿಗೆ ತರ ಬಂದೀವಿ ಅಂತಂದ್ರೆ ಮತ್ತೆ ಇದೇ ಮನಿನೇ ನಾನ್ ಅನ್ಕೊಂಡ್ರೆ ನಿಮಗೆ ಶಾಣೆ ಅಂತಾರ, ಹುಚ್ಚ ಅಂತಾರ, ಹುಚ್ಚ ಅಂತಾರ. ಈ ಶರೀರ ನಾನು ಯಾವಾಗ ನಾನು ಅಂತ ಅನ್ಕೊಂಡಿ ಅಂದ್ರೆ ನೀವು ಹುಚ್ಚನೇ ಅಂತಾರ. ಅದಕ್ಕೆ ಇದು ಹೆಂಗದಂದ್ರೆ ಘಟದಂತೆ ತೋರ್ತದೆ ಇದು. ಅದಕ್ಕೆ ಸಂಪೂರ್ಣ ಇದು ಬಿಡ್ಸಕ್ ಯಾಕೆ ಪದೇ 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 ಹೇಳ್ತಾರಂದ್ರ ಶರೀರ ನಾನು ಅಂತ ಗಟ್ಟಿಯಾಗಿ ಹಿಡ್ಕೊಂಡು ಕುಂತದಕ್ಕಾಗಿ ಇಷ್ಟೆಲ್ಲ ಹೇಳಕ್ಕಾಯ್ತು ಅವ್ರಿಗೆ. ಒಂದೇ ಸಲ ಗುರುಗಳು ಹೇಳಿದ ತಕ್ಷಣ ನಾವು ತಿಳ್ಕೊಂಡ್ ಬಿಟ್ಟಿದೀವಿ ಅಂದ್ರೆ ಎಲ್ಲರೂ ಮಹಾತ್ಮರಾಗ್ಬಿಡ್ತಿದ್ವಿ ನಾವು. ಹಂಗಾಗಂಗಿಲ್ಲ ಅದು. ಯಾಕಂದ್ರ ಬಹಳಷ್ಟು ಗಟ್ಟಿ, ಎಷ್ಟು ಜನ್ಮಗಳು ಬಂದೀವಿ, ಇದು ಅಷ್ಟು ಗಟ್ಟಿ ಆಗ್ಬಿಟ್ಟದ ಇದು ಅಜ್ಞಾನದ ಬೇರು. ಅದಕ್ಕ ಇದು ದೃಶ್ಯವಾಗಿ ಕಾಣುವಂತ ಶರೀರ ಇದು ನಾನಲ್ಲ ಅನ್ನುವಂಥದ್ದನ್ನ ನಾವು ದೃಢ ಮಾಡ್ಕೊಳ್ಬೇಕು, ಗಟ್ಟಿ ಆಗ್ಬೇಕು. ಯಾಕಂತಂದ್ರೆ ಇಲ್ಲಿ ಕೂಡ ಅನೇಕ ರೀತಿಯಿಂದ ಇದು ಭೋಗಕ್ಕ ಅದಕ್ಕೆ ಇದು ಶರೀರ ಇರುವಂತದ್ದು. ಇದಕ್ಕ ಕೂಡ ಈ ಜಾಗ್ರ ಸ್ವಪ್ನದಲ್ಲಿ ತೋರ್ತದ. ಸೂಕ್ಷ್ಮ ಶರೀರ ಸ್ವಪ್ನದಲ್ಲಿ ತೋರ್ತದ, ಜಾಗ್ರದಲ್ಲಿ ಸ್ಥೂಲ ಶರೀರ ತೋರ್ತದ. ನಮ್ಗೆ ಎಲ್ಲರಿಗೂ ಅನುಭವ ಐತೆ. ಅದಕ್ಕೆ ತನು ಇದನ್ನು ಉಳಿದಿಂದ್ರ ಜಾಲದ ಆಟಗಳುಂಟೆ ಅಂತ ಹೇಳ್ತಾರೆ. ಇದು ಇಂದ್ರಜಾಲದಂಗೆ ಇದೆಲ್ಲ ಇದ್ರ ಆಟಗಳು. ಮತ್ತೆ ಈ ಹಲವಾರು ಈ ಸೂಕ್ಷ್ಮ ಶರೀರ ಅಂದ್ರೂ ಕೂಡ ಇಲ್ಲಿ ಏನೇ ಇರಂಗಿಲ್ಲ, ಸ್ಥೂಲವಾಗಿರುವಂತ ವಸ್ತುಗಳೇ ಇರಂಗಿಲ್ಲ. ಆದ್ರೂ ಕೂಡ ಮನಸ್ಸಿನಲ್ಲೇ ಕಲ್ಪಿಸ್ಪಟ್ಟಂತ ಈ ಲೋಕ ಇದು. ಸ್ವಪ್ನ ಪ್ರಪಂಚ ಹೆಂಗದ ಮನಸ್ಸಿನಿಂದನೇ ಕಲ್ಪನೆ ಮಾಡ್ಕೊಂಡಿರುವಂತ ಲೋಕ ಅದು.
ಅದು ಇಂದ್ರಜಾಲದಂಗ ತೋರ್ದಂಗಾಯ್ತು, ಆದಂಗಾಯ್ತು, ಬಂದಂಗಾಯ್ತು, ಉಂಡಂಗಾಯ್ತು, ತಿಂದಂಗಾಯ್ತು, ನಾನಾ ರೀತಿಯಿಂದ ಅಲ್ಲಿ ತಿರುಗಾಡ. ಇದೇ ರೀತಿ ಕೂಡ ಈ ಲೋಕಾಂತರ ಹುಟ್ಟುವಂಥದ್ದು, ಸಾಯುವಂಥದ್ದು ಇದನ್ನು ಇದೇ ಮಾಡಿಸ್ತದೆ ಇದು. ಹುಟ್ಟಿದಂಗಾಯ್ತು, ಸತ್ತಂಗಾಯ್ತು, ಅಲ್ಲೂ ಆದಂಗಾಯ್ತು, ಇಲ್ಲಿ ಜನ್ಮ ಜನ್ಮಾಂತರ ತಿರುಗಾಡ್ದಂಗ ಆಗ್ತದೆ. ಅದಕ್ಕೆ ಈ ರೀತಿಯಾಗಿ ಇಲ್ಲಿ ನಡೆಯುವಂಥದ್ದು 17 ತತ್ವಗಳಿಂದ ಕೂಡಿದಂಥದ್ದು ಲಿಂಗ ಶರೀರ. ಇದು ಬಹಳಷ್ಟು, ಇದು ಕೂಡ ಬಹಳ ಮಾಯದಿಂದ ಕೂಡಿದಂಥದ್ದು, ಅತಿ ಮಾಯಿಕ ಅಂದ್ರೆ ಬಹಳ ಆಶ್ಚರ್ಯಕರವಾಗಿರುವಂಥದ್ದು. ಇವು 17 ತತ್ವಗಳು ಇರ್ತಾವ ಸೂಕ್ಷ್ಮ ಶರೀರ. ಅದ್ರಲಿಂದ ಇಲ್ಲಿ ಸೂಕ್ಷ್ಮ ಶರೀರ ಆಗಿರುವಂಥದ್ದು. ಅದಕ್ಕೆ ಇಲ್ಲಿ ಕೂಡ ಹಲವಾರು ರೀತಿಯಿಂದ ಕೆಲವು ವಿಚಾರಗಳು ಅಲ್ಲಿ ನಡೀತಾವ. ಅಲ್ಲಿ ನಡೆಯುವಂತ ಪ್ರತಿಯೊಂದು ಅಲ್ಲಿ ನಮ್ಗೆ ಸತ್ಯ ಅನಿಸ್ತಂಗ ಅದೆಲ್ಲ ಸ್ವಪ್ನದಲ್ಲಿ, ಕನಸಿನಲ್ಲಿ ಸತ್ಯ ಅನ್ನಂಗ ಅವೆಲ್ಲಷ್ಟು ಮಿಥ್ಯೆ ಇರುವಂತ ವಸ್ತುಗಳೇ. ಅದಕ್ಕೆ ಆ ವಸ್ತುಗಳೆಲ್ಲ ಮಿಥ್ಯೆ ಅನ್ನುವಂಥದ್ದೇ ನಿಶ್ಚಯ ಮಾಡ್ಬೇಕು. ಅದೇ ರೀತಿ ಜಾಗ್ರದಲ್ಲಿ ಕೂಡ ಈ ಶರೀರದಲ್ಲಿ ತೋರುವಂಥದ್ದು ಕೂಡ ತಿಳಿದಾಗಿ ಈ ಜಾಗ್ರದಲ್ಲಿ ತೋರುವಂಥದ್ದೆಲ್ಲ ಸುಳ್ಳು ಅನಿಸ್ತದೆ. ಅಲ್ಲಿವರೆಗೂ ಸುಳ್ಳು ಅನ್ನಂಗಿಲ್ಲ. ಗುರು ಮುಖಾಂತರ ಯಾವಾಗ ತಿಳ್ಕೊಳ್ತೀವಿ ಅವಾಗ ಈ ನಾವೇನು ವ್ಯವಹಾರ ಮಾಡಕತ್ತೀವಲ್ಲ ಈ ಜಗತ್ತು ಸುಳ್ಳು ಅನಿಸ್ಕೊಳ್ತದೆ. ಅದಕ್ಕೆ ಇವೆಲ್ಲ ಸ್ಥೂಲ ಸೂಕ್ಷ್ಮ ಶರೀರಗಳಿಗೆ ಅಧಿಷ್ಠಾನವಾಗಿರುವಂಥದ್ದು ನಿನ್ನ ಸ್ವರೂಪನೇ. ಯಾಕಂದ್ರೆ ಸಾಕ್ಷಿ ಸ್ವಯಂ ಪ್ರಕಾಶವಾಗಿರುವಂತ ಆನಂದ ಸ್ವರೂಪ ಏನಾಯ್ತು ಅದೇ ನಿನ್ನ ಸ್ವರೂಪ. ನಿನ್ನ ಬೆಳಕಿನಲ್ಲೇ ನೀನು ತಿರುಗಾಡಕತ್ತೀಯಪ್ಪ. ಅರ್ಥ ಆಗೋದು ನೋಡ್ರಿ. ಅದಕ್ಕೆ ಬಹಳ ಹತ್ರ, ಬಹಳ ಏನು ಆತನ ಬೆಳಕಿನಾಗೆ ಇಷ್ಟೆಲ್ಲ ವ್ಯವಹಾರ ನಡೆದಾವ. ಆತನ ಬೆಳಕಿನಾಗ ನಾವು ಸುಖ ಅನ್ಕೊಳ್ತೀನಿ, ದುಃಖ ಅನ್ಕೊಳ್ತೀನಿ, ಸಾಯ್ತೀನಿ ಅಂತೀನಿ, ಉಡ್ತೀನಿ ಅಂತೀನಿ, ಇವೆಲ್ಲ ಎಲ್ಲಿ ನಡೆದಾವ. ಒಂದು ಹೊಲ ತಗೊಂಡಿವಿ, ಅಲ್ಲಿ ಜ್ವಾಳ ಹಾಕ್ತಿವಿ, ಸಜ್ಜೆ ಹಾಕ್ತಿವಿ, ಕಡ್ಲಿ ಹಾಕ್ತಿವಿ, ತೊಗರಿ ಹಾಕ್ತಿವಿ, ಎಲ್ಲಾನು ನಡೀತಾವ. ಯಾವ್ದು ಆಧಾರದ ಮೇಲೆ? ಅದೇ ಹೊಲದ ಆಧಾರದ ಮೇಲೆ. ಅದ್ರಂಗ ಇಲ್ಲಿ ಕೂಡ ಅಧಿಷ್ಠಾನವಾದಂತ ವಸ್ತುವಿನಲ್ಲೇ ಆ ಜನ್ಮ ಬಂದಂಗಾಯ್ತು, ಈ ಜನ್ಮ ಬಂದಂಗಾಯ್ತು, ಆ ಶರೀರ ಬಂದಂಗಾಯ್ತು, ಈ ಶರೀರ ಬಂದಂಗಾಯ್ತು, ಎಲ್ಲ ನಡೆದಾವ ನೋಡ್ರಿ. ಇರುವಂತದ್ದು ಒಂದು ಅಧಿಷ್ಠಾನದೊಳಗನೆ. ಅದು ಯಾರ ಅಧಿಷ್ಠಾನ? ಅದೇ ಅಧಿಷ್ಠಾನ. ಅದೇ ನೀನ್ ಏನ್ ಇಷ್ಟೆಲ್ಲ ಕಷ್ಟ ಪಡಕತ್ತಿದಿ, ಇದಕ್ಕೆಲ್ಲ ಅಧಿಷ್ಠಾನವಾಗಿರುವಂತದ್ದು ನಿನ್ನ ಸ್ವರೂಪನೇ ಐತೆ. ಅದಕ್ಕೆ ಅದೆಲ್ಲ ಇದೇನು ಸತ್ಯ ಐತೆ. ನಾವು ಹಾಕಿದಂತೆ ಬೆಳೆಗಳು ಯಾವತ್ತಾದ್ರೂ ಸತ್ಯ ಅದಾವೇನು? ಎಲ್ಲ ಸುಳ್ಳು ಅದಾವ. ಮತ್ತೆ ತೆಗಿತೀವಿ, ಮತ್ತೊಂದು ಹಾಕ್ತಿವಿ, ಮತ್ತೆ ತೆಗಿತೀವಿ. ಹಂಗ ಅಧಿಷ್ಠಾನವಾದಂತ ವಸ್ತುವಿನಲ್ಲಿ ಸತ್ತಂಗ ಆಗ್ತದೆ, ಹುಟ್ಟಿದಂಗ ಆಗತ್ತೆ, ಸತ್ತದಂಗ ಆಗ್ತದೆ, ಹುಟ್ಟಿದಂಗ. ನಾನು ಹಂಗಾಯ್ತು, ದುಃಖ ಆಯ್ತು, ಸುಖ ಆಯ್ತು, ಅದಾಯ್ತು ಅಂತ ಹೊತ್ಕೊಂತ ಕುಂತೀರಿ. ಆದ್ರ ಹೊಲ ಯಾವತ್ತಿರುವಂಥದ್ದು ಅದು. ನೀನ್ ಬೆಳೆಯನ ಬೆಳಿ, ಬಿತ್ತರ ಬಿತ್ತಿ, ಯಾವ್ದಕ್ಕೂ ಸಾಕ್ಷಿ ರೂಪವಾಗಿರ್ತದ. ಪಾಪ ಅದಕ್ಕೆ ಏನ್ ದಕ್ಕಿಲ್ಲ. ಅದೇ ರೀತಿ ಕೂಡ ನಿನ್ನ ಅಧಿಷ್ಠಾನ ರೂಪದಲ್ಲಿ ನೀನ್ ಸತ್ತಂಗಾಯ್ತು, ಹುಟ್ಟಿದಂಗಾಯ್ತು, ಕಷ್ಟಪಟ್ಟಂಗಾಯ್ತು, ಓದಂಗಾಯ್ತು, ಬಂದಂಗಾಯ್ತು. ಇದೆಲ್ಲ ನಡೆದದ್ದು ಯಾವುದು? ನಿನ್ನ ಸ್ವಯಂ ಪ್ರಕಾಶ ರೂಪದಲ್ಲಿ ಇದೆಲ್ಲ ನಡೆದಂಗಾಗಿದೆ. ಅಂತ ಒಂದು ಆನಂದ ಸ್ವಯಂ ಪ್ರಕಾಶ ಸ್ವರೂಪನೇ ನೀನಿದ್ದಿ. ಅದರಿಂದ ಈ ಶರೀರಗಳಲ್ಲಿ ಇರುವ ನಾನು ಅನ್ನುವಂತ ಭ್ರಾಂತಿಯನ್ನ ಬಿಡು. ಶರೀರದೊಳಗೆ ನಾನು ನಾನು ಅಂತ ಅಹಂಕಾರ ಮಾಡಕತ್ತೀಯಲ್ಲ, ಇದನ್ನ ಮೊದಲ ಕಳ್ಕೊ, ಬಿಟ್ಟು ಬಿಡು. ಬಿಟ್ಟು ನಿಶ್ಚಿಂತದಿಂದ ಸುಖವಾಗಿ ನೀನ್ ಹೆಂಗಿರು ಪರಬ್ರಹ್ಮ ಸ್ವರೂಪ ಚಿತ್ ಸ್ವರೂಪದಲ್ಲಿ ನೀರು ಇದ್ದ ಮಾತ್ರ ನಿನ್ನ ಅಂತ ಒಂದು ಆನಂದ ನಿನಗಾಗ್ತದಪ್ಪ. ಈ ಸ್ವರೂಪದಾಗ ಇದು ಯಾವ್ದು ನೀನು ಅಲ್ಲ, ಶರೀರದಾಗ ನಿಂದು ಅಲ್ಲ, ನೀನು ಅಲ್ಲ. ಅವನ್ನೆಲ್ಲ ಭಾವದ ಭ್ರಾಂತಿಯಿಂದ ಅನ್ನಕತ್ತಿದ ಅವನ್ನೆಲ್ಲ ಬಿಟ್ ಬಿಡು ಅಂತ ಹೇಳಿ ಈ ವಿಚಾರ ಬಹಳ ಅದ್ಭುತವಾಗಿ ಹೇಳಿದಾರ ಅವರು. ಮತ್ತೆ ನಾಳೆ ವಿಚಾರ ನೋಡೋಣ. ಮುಂದಿನ ವಿಚಾರ ಧರ್ಮದ ಗುರುಗಳ ಪಾದಕ್ಕೆ ಅರ್ಪಿಸಿ ಹರವು.